ಓಂ ಶಾಂತಿ. ವರ್ತಮಾನ ಸಮಯದಲ್ಲಿ ಹೋದ ವಾರ ನಾವೆಲ್ಲರೂ ಕೂಡ ಬಾಬ್ದಾದಾರವರ ಜೊತೆಗೆ ರಕ್ಷಾಬಂಧನ ಕಾರ್ಯಕ್ರಮವನ್ನ ಆಚರಣೆ ಮಾಡಿದ್ವಿ. ನಿನ್ನೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಬಾಬ್ದಾದಾರವರ ಜೊತೆಯಲ್ಲಿ ಆಚರಣೆ ಮಾಡಿದ್ವಿ. ಶ್ರಾವಣ ಮಾಸ, ಹಬ್ಬದ ತಿಂಗಳು, ಮನೆ ಹೊರಗಡೆಗೆಲ್ಲ ನೀರಿನ ಮಳೆ ಅಲ್ವಾ? ಭಗವಂತನ ಮಕ್ಕಳಿಗೆ ಜ್ಞಾನದ ಮಳೆ. ಇವತ್ತು ಬಾಬ್ದಾದಾರವರ ಜೊತೆಗೆ ದೀಪಾವಳಿಯನ್ನ ಆಚರಣೆ ಮಾಡೋಣ. ಆಧ್ಯಾತ್ಮಿಕವಾಗಿ ನಿರಾಕಾರ ರೂಪದಲ್ಲಿ ಹಣ ಯಾವುದೇ ರೀತಿ ಖರ್ಚು ಮಾಡದೇ ಇರುವಂತ ವಿಧಾನದಲ್ಲಿ ವರ್ತಮಾನ ಸಮಯದ ಅನುಸಾರದಲ್ಲಿ ಸಂಗಮಯುಗದ ಆಧಾರಿತವಾಗಿ ಪ್ರಪಂಚದ ಅವಶ್ಯಕತೆಯ ಅನುಸಾರವಾಗಿ ಪರಮಾತ್ಮನ ಜೊತೆಯಲ್ಲಿ ಸತ್ಯವಾದ ದೀಪಾವಳಿಯನ್ನ ಹೇಗೆ ಆಚರಣೆ ಮಾಡಬೇಕು ಹೇಳುವಂತ ವಿಷಯವನ್ನ ಇವತ್ತಿನ ಈ ಮುರಳಿಯಲ್ಲಿ ಬಾಬಾ ತಿಳಿಸಿದ್ದಾರೆ. ಈ ಮುರಳಿಯ ದಿನಾಂಕ 4 ನವೆಂಬರ್ 2001. ಇದ್ರಲ್ಲಿ ಬಾಬಾ ಏನ್ ಹೇಳ್ತಾರೆ? ಸತ್ಯವಾದಿಗಳಾಗಿ ಸತ್ಯ ಸಂಪಾದನೆಯನ್ನ ಮಾಡಿ, ಸತ್ಯವನ್ನ ಜಮಾ ಮಾಡಿ, ಸತ್ಯವನ್ನ ದಾನ ಮಾಡಿ. ಸತ್ಯವಾದಿಗಳು ಅಂತಂದ್ರೆ ಸತ್ಯವನ್ನೇ ಹೇಳಿ ಅಂತ ಬಿಟ್ಟಲ್ಲ. ಸರಿ, ಅದನ್ನು ಕೂಡ ಹೇಳಬೇಕು, ಸುಳ್ಳು ಹೇಳಬಾರ್ದು ಅಂತಲ್ಲ, ಸುಳ್ಳು ಹೇಳಬೇಕು ಅಂತಲ್ಲ. ಸತ್ಯಂ ವದ ಧರ್ಮಂ ಚರ, ಸತ್ಯವನ್ನೇ ಹೇಳು, ಧರ್ಮದಂತೆ ನಡೆ. ಸತ್ಯವಾದಿಗಳು ಈ ಮಾತನ್ನು ಭಗವಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಪ್ರತಿದಿನ ಮಕ್ಕಳು ಬಾಬಾನ ಹತ್ರ ಬಂದ್ಬಿಟ್ಟು ಕೇಳ್ತಾರತ್ತ. ಏನಂತ? ಬಾಬಾ, ಸೈಟ್ ತಗೊಳ್ಳ, ಬಿಲ್ಡಿಂಗ್ ತಗೊಳ್ಬಹುದಾ, ಈ ತಿಂಗಳು ತಗೊಳ್ಳೋಣವೋ ಮುಂದಿನ ತಿಂಗಳು ತಗೊಳ್ಳೋಣ, ಕಾರ್ ತಗೊಳ್ಬೇಕು ಅಂತ ಯೋಚನೆ ಇದೆ, ಏನ್ ಮಾಡೋದು? ಈ ಮಾತುಕತೆಗಳು ಭಗವಂತನ ಸಮ್ಮುಖದಲ್ಲಿ ಬರ್ತಾ ಇದೆಯಂತೆ. ಭಗವಂತ ಹೇಳ್ತಾರೆ, ಯಾವುದನ್ನ ನೀನು ಕೇಳ್ತಾ ಇದೆಯೋ ಇದು ಸ್ವಲ್ಪ ಸಮಯದಲ್ಲಿ ಮಗು ವಿನಾಶವಾಗುವಂಥದ್ದು. ಆ ಸಮಯ ಬಂದಿದೆ. ಅದಕ್ಕೋಸ್ಕರ ನೀನು ಸಂಕಲ್ಪವನ್ನ, ಸಮಯವನ್ನ, ಶಕ್ತಿಯನ್ನ ಸಂಗಮ ಯುಗದಲ್ಲಿ ವ್ಯರ್ಥ ಮಾಡಿದರೆ, ಯಾವುದಕ್ಕೋಸ್ಕರ ಆ ವಸ್ತು ವ್ಯಕ್ತಿಗಳಿಗೋಸ್ಕರ ನೀನು ಸಮಯವನ್ನ ಕೊಟ್ಟಿದೆಯೋ, ನಿನ್ನ ಎದುರುಗಡೆ ಅದು ವಿನಾಶವಾದಾಗ ನಿನಗೆ ಅನ್ಸೋದಿಲ್ವಾ ನಾನು ಸಮಯವನ್ನ ವ್ಯರ್ಥ ಮಾಡಿದೆ ಅಂತ? ವಿಷಯವನ್ನ ಭಗವಂತ ನನಗೆ ಮೊದಲೇ ಯಾಕೆ ಹೇಳಿಲ್ಲ ಅಂತ ನೀನು ಆವಾಗ ನನ್ನ ಮೇಲೆ ದೂಷಣೆಯನ್ನ ಮಾಡಬಹುದು. ಅದಕ್ಕಾಗಿ ಅದರ ಮೊದಲೇ ನಿನಗೆ ನಾನು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ, ಸತ್ಯವನ್ನ ಹೇಳ್ತಾ ಇದ್ದೇನೆ. ಅದಕ್ಕಾಗಿ ಆತ್ಮನಾಗಿ ಪರಮಾತ್ಮನತ್ರ ಮನಸ್ಸನ್ನ ಇಟ್ಟುಬಿಟ್ಟು ಆತ್ಮಿಕ ಸಂಪಾದನೆಯನ್ನ ಮಾಡಿ ಆತ್ಮಿಕ ಸುಖವನ್ನ ಅನುಭವಿಸುತ್ತಾ ಆತ್ಮಿಕ ಶಕ್ತಿಯ ಆಧಾರದಲ್ಲಿ ಸಂಗಮ ಯುಗದ ಜೀವನವನ್ನು ನಡೆಸುತ್ತಾ ಪರಮಾತ್ಮನ ನೆನಪಿನಿಂದ ಮಾಡಿರುವಂತಹ ಆ ಕರ್ಮದ ಫಲ ಏನು ನಿನ್ನ ಅಕೌಂಟಲ್ಲಿ ಜಮಾ ಆಗಿದೆ, ದಿನದಲ್ಲಿ ಅಷ್ಟು ಸಮಯವನ್ನ ನೀನು ಪರಮಾತ್ಮನಿಗೆ ಮನಸ್ಸನ್ನ ಕೊಟ್ಟು ನೀನು ಈಶ್ವರಿಯ ಬ್ಯಾಂಕಲ್ಲಿ ಏನು ಒಂದು ಆಧ್ಯಾತ್ಮಿಕ ಶಕ್ತಿ ಜಮಾವಣೆ ಆಗಿದೆ, ಅದನ್ನ ವಿಶ್ವದ ಸರ್ವರಿಗೆ ದಯಾಹೃದಯಿಗಳಾಗಿ ಬೇಹದ್ದಿನ ವೃತ್ತಿಯಿಂದ, ಬೇಹದಂತಂದ್ರೆ ಮನೆಯವರಿಗೆ ಕೊಟ್ಟೆ, ಮಕ್ಕಳಿಗೆ ಕೊಟ್ಟೆ, ಅಲೌಕಿಕ ಪರಿವಾರದವರಿಗೆ ಕೊಟ್ಟಿದ್ದೇನೆ ಅಲ್ಲ, ಬೇಹದ್ 3 ಲೋಕಕ್ಕೆ ವೃತ್ತಿ ಏನು ನನಗೆ ಭಗವಂತನಿಂದ ಸಿಕ್ಕಿದೆ ಅದು 3 ಲೋಕಕ್ಕೆ ಸಿಗಬೇಕು. ಅದು 1 ಪೈಸಾದಷ್ಟು ಸಂಪಾದನೆ ಕೂಡ ಇಲ್ಲಿ ಅಲ್ಲಿ ಭಿನ್ನ ಭಾವ ಮಾಡುವ ಹಾಗೆ ಇಲ್ಲ. ಇವರು ನಮ್ಮವರು, ಅವರು ಬೇರೆಯವರು, ನಮ್ಮ ಜಾತಿಯವರು, ನಮ್ಮ ದೇಶದವರು, ನಮ್ಮ ಧರ್ಮದವರು, ಬೇಕಾದವರು, ಲೌಕಿಕ ಅಲೌಕಿಕ, ನೋ. ಸೂರ್ಯ ಬೆಳಕು ಕೊಡ್ಬೇಕಾದ್ರೆ ಯಾವಾಗ್ಲಾದ್ರೂ ಕೂಡ ನನ್ನದು ಬೇರೆಯವ್ರದು ಅಂತ ಮಾಡ್ತಾನ? ಇಲ್ಲ ತಾನೆ. ಅದಕ್ಕಾಗಿ ಬೇಹದ್ದಿನ
ವೃತ್ತಿಯನ್ನ ಇಟ್ಕೊಂಡು ಬೇಹದ್ದನ್ನ ಪರಿವರ್ತನೆ ಮಾಡಬೇಕು, ವಿಶ್ವವನ್ನು ಪರಿವರ್ತನೆ ಮಾಡಬೇಕು. ದೃಷ್ಟಿ ಸದಾ ಮೂರು ಲೋಕನೇ ನೋಡ್ತಾ ಇದೆ, ಅವ್ರಿಗೆ ಕೊಡ್ಬೇಕು. ಕೆಲವೊಂದ್ಸಲ ಮನೆಯಲ್ಲಿರುವಂತ ಮಹಿಳೆಯರು ಏನು ಸಂಕಲ್ಪ ಇರ್ತದೆ, ಮನೇಲಿ ಎಷ್ಟು ಜನ ಇದ್ದಾರೆ, ಅಪ್ಪ ಅಮ್ಮ ಗಂಡ ಮಕ್ಕಳು, ಅಷ್ಟು ಜನರಿಗೆ ಬೇಕಾಗಿರುವಂತ ಮಾತ್ರ ಅಡಿಗೆ. ಯಾಕಂದ್ರೆ ಮನೆಗೆ ಸೀಮಿತವಾಗಿರ್ತದಲ್ಲ ಅವರ ಮನೋಸ್ಥಿತಿ. ಈಗ ನೀವೇನು ಮಾಡಬೇಕು, ಬೇಹದ್ದನನ್ನ ಮನಸ್ಸಿನಲ್ಲಿ ಇಟ್ಕೊಡಿ, ಬೇಹದ್ದಿನ ದೃಷ್ಟಿಯನ್ನ ನೋಡ್ತಾ ಕೃತಿ ಏನು ಭಗವಂತನಿಂದ ಏನು ಶಕ್ತಿಯನ್ನ ಪಡ್ಕೊಳ್ತಿರೋ, ಮನಸ್ಸನ್ನ ಭಗವಂತನ ಕೈಯಲ್ಲಿ ಕೊಟ್ಟಿದ್ದೀರೋ, ಭಗವಂತ ಈ ಮನಸ್ಸಿನ ಮೂಲಕ ನಿನ್ನ ಶಕ್ತಿಯನ್ನ ಮೂರು ಲೋಕಕ್ಕೆ ನೀನು ಕೊಡಬೇಕು ಹೇಳುವಂತ ಭಾವನೆಯಿಂದ, ಆ ಸ್ಥಿತಿಯಿಂದ, ಆ ಸ್ವರೂಪದಿಂದ ನೀವು ಮನಸ್ಸನ್ನ ನಿರಂತರವಾಗಿ ಸ್ವಚ್ಛ ಮನೋಭಾವದಿಂದ ಭಗವಂತನ ಕೈಯಲ್ಲಿ ಕೊಟ್ಟಾಗ ಭಗವಂತನ ಶಕ್ತಿಯಿಂದ ಮೂರು ಲೋಕ ಏನಾಗಬೇಕು, ಬೆಳಗಬೇಕು. ಆ ರೀತಿ ಸತ್ಯವಾದಂಥ ದೀಪಾವಳಿಯನ್ನ ಈ ವರ್ಷ ಪೂರ್ತಿ ನೀವು ಆಚರಣೆ ಮಾಡಬೇಕು ಹೇಳುವಂಥ ಒಂದು ವಿಷಯವನ್ನ, ವಿಚಾರವನ್ನ, ಒಂದು ಉದ್ದೇಶವನ್ನ, ಟಾರ್ಗೆಟ್ ಅನ್ನ, ಗುರಿಯನ್ನ ಬಾಬಾ ನಮಗೆ ಈ ಮುರಳಿಯ ಮುಖಾಂತರ ಕೊಡ್ತಾ ಇದ್ದಾರೆ. ಆತ್ಮೀಯರೇ, ದೀಪಾವಳಿ ಯಾವಾಗ ಬರ್ತದೆ? ರಕ್ಷಾಬಂಧನ ಬಂತು, ಭಗವಂತನಿಂದ ರಕ್ಷಣೆ ಕಟ್ಕೊಂಡ್ವಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ಬಂತು, ಕೃಷ್ಣನಾಗ್ಬೇಕು ಅಂತ ಸಂಕಲ್ಪವನ್ನ ಮಾಡಿದ್ವಿ. ಸಂಕಲ್ಪ ಮಾಡ್ಬಿಟ್ಟು ಆಗ್ಬಿಡ್ತದ? ಶ್ರೀಕೃಷ್ಣನ ಆಗಬೇಕು ಅಂತಂದ್ರೆ ನನ್ನಲ್ಲಿರುವಂತ ವಿಕಾರವನ್ನ ಸುಟ್ಟಾಕ್ಬೇಕಲ್ಲ, ಸ್ವಚ್ಛವಾಗ್ಬೇಕಲ್ಲ. 63 ಜನ್ಮದ ಸಂಸ್ಕಾರವನ್ನ ಸುಡಬೇಕು. 21 ಜನ್ಮಕ್ಕೆ ಬೇಕಾಗಿರುವಂತ ಸ್ಟಾಕ್ ಅನ್ನು ಜಮಾ ಮಾಡಿಕೊಂಡಾಗ ನೀವು ಸತ್ಯುಗದ ಶ್ರೀಕೃಷ್ಣನಾಗಿ ಜನ್ಮ ಪಡ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕಾಗಿ ಮುಂದೆ ಬರುವಂತಹ ನವರಾತ್ರಿಯಲ್ಲಿ, ದಶಹರಾದಲ್ಲಿ ನಿಮ್ಮಲ್ಲಿ ಇರುವಂತ 10 ವಿಕಾರ. ಯಾವುದು 10 ವಿಕಾರ? ಪುರುಷನಾಗಿ ಜನ್ಮ ಪಡ್ಕೊಂಡಾಗ ಮಾಡಿರುವಂತ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಸ್ತ್ರೀ ರೂಪದಲ್ಲಿ ಶರೀರವನ್ನ ಪಡ್ಕೊಂಡಾಗ ಮಾಡ್ಕೊಂಡಿರುವಂತ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಈ 10 ವಿಕಾರವನ್ನ ಯೋಗಾಗ್ನಿಯಿಂದ ಯುದ್ಧದ ಮೈದಾನದಲ್ಲಿ ಮಾಯೆ ಮತ್ತು ಕರ್ಮದ ಲೆಕ್ಕಾಚಾರದ ಅನುಸಾರದಲ್ಲಿ ಪ್ರತಿದಿನ ಏನು ಮಿಸೈಲ್ಸ್ಗಳು, ಕ್ಷಿಪಣಿಗಳು, ಬಾಂಬ್ಗಳು, ಪರಮಾಣು ಬಾಂಬಿನ ರೂಪದಲ್ಲಿ ಮಾನಸಿಕವಾಗಿ ಬರ್ತಾ ಇದೆ. ಅದನ್ನು ನಾವೇನ್ ಮಾಡಬೇಕು? ಯುದ್ಧ ಮಾಡಿ ಯುದ್ಧದ ಮೈದಾನದಲ್ಲಿ ನಾವು ಜಯವನ್ನು ಪ್ರಾಪ್ತಿ ಮಾಡಿದಾಗ ದಶಹರಾ, ವಿಜಯದಶಮಿ, 10 ತಲೆಯನ್ನ ಸಂಹಾರ ಮಾಡಿದಾಗ ಆ ಒಂದು ಸ್ಥಳದಲ್ಲಿ ವಿಜಯವನ್ನ ಆಚರಣೆ ಮಾಡುವಂಥದ್ದು. ರೀಸೆಂಟ್ ಆಗಿ ಭಾರತ ದೇಶದವರು T20 ವರ್ಲ್ಡ್ ಕಪ್ ಅನ್ನು ವಿನ್ ಆದ್ರು ವೆಸ್ಟ್ ಇಂಡೀಸ್ ಅಲ್ಲಿ. ವಿನ್ ಆದಾಗ ಒಂದೊಂದು ಸೆಲೆಬ್ರೇಷನ್ ನಡೀತು. ಅದಾದ್ಮೇಲೆ ಭಾರತ ದೇಶಕ್ಕೆ ಬಂದಾಗ ಪ್ರಧಾನಮಂತ್ರಿಯ ಕಚೇರಿಯಲ್ಲಿ ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ ಸೆಲೆಬ್ರೇಷನ್ ಆಯಿತು. ಹಾಗೆ ಆತ್ಮೀಯರೇ, ದೀಪಾವಳಿ ಅಂತಂದ್ರೆ ನಿಮ್ಮ ವೈಯಕ್ತಿಕವಾದಂಥ ಮೈದಾನದಲ್ಲಿ ನಿಮ್ಮಲ್ಲೇ ಇರುವಂತ ವಿಕಾರಗಳ ಜೊತೆಗೆ ನೀವು ಯುದ್ಧವನ್ನ ಮಾಡಿ ನಿಮ್ಮ ರಥದಲ್ಲಿ ಭಗವಂತನನ್ನ ಜೊತೆಲಿಟ್ಕೊಂಡು ವಿಜಯವನ್ನ ಪ್ರಾಪ್ತಿ ಮಾಡುವಂತ ದಶಮಿ, 10ನೇ ದಿನ, ನವರಾತ್ರಿ, ರಾತ್ರಿಯ ಸಮಯ, ಅಂಧಕಾರದ ಸಮಯದಲ್ಲಿ ವಿಜಯವನ್ನು ಪ್ರಾಪ್ತಿ ಮಾಡಿದ ಮೇಲೆ ನಿಮ್ಮ ಊರಿನಲ್ಲಿ, ನಿಮ್ಮ ಪರಿವಾರದಲ್ಲಿ, ನಿಮ್ಮ ಸಹೋದ್ಯೋಗಿಗಳ ಜೊತೆಗೆ, ನಿಮ್ಮ ಕುಟುಂಬದವರ ಜೊತೆಗೆ ಏನು ಮಾಡುವಂಥದ್ದು? ದೀಪದ ಹಾವಳಿಯನ್ನ, ಹಬ್ಬವನ್ನ ಆಚರಣೆ ಮಾಡುವಂಥದ್ದು ದೀಪಾವಳಿ. ಹಾಗಿದ್ರೆ ಆ ದೀಪಾವಳಿ ಹೇಗೆ ಆಚರಣೆ ಮಾಡಬೇಕು? ನಾವು ಹೇಗೆ ಆಚರಣೆ ಮಾಡ್ತೀವಿ? ಮಣ್ಣಿನ ಹಣತೆ, ಒಂದು ಬತ್ತಿ, ಒಳಗಡೆಗೆ ಎಣ್ಣೆ, ದೀಪವನ್ನ ಬೆಳಗಿಸ್ತೀವಿ. ಮನೆ ಎದುರುಗಡೆಗೆ ದೀಪವನ್ನ ಇಟ್ಬಿಟ್ಟು, ತುಂಬಾ ದೀಪವನ್ನ ಇಟ್ಬಿಟ್ಟು ಬೆಳಗಿಸಿದಾಗ ಅಲ್ಲಿ ಬೆಳಕು ಕಾಣುತ್ತೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಮಗು ಎಲ್ಲ ಸರಿ, ದೀಪ ಬೆಳಗಬೇಕಾದರೆ ಆ ಒಂದು ಹಣತೆಯಲ್ಲಿ ಶುದ್ಧವಾದ ತುಪ್ಪ ಮತ್ತು ಎಣ್ಣೆ ಇದ್ದರ ಮಾತ್ರ ದೀಪ ಚೆನ್ನಾಗಿ ಬೆಳಗತ್ತೆ. ಆ ಎಣ್ಣೆಯಲ್ಲಿ ನೀರು, ಕಸ, ಕೆಸರು, ಕಾಫಿ, ಟೀ ಎಲ್ಲವನ್ನ ಮಿಕ್ಸ್ ಮಾಡಿದ್ದಿದ್ರೆ ಅವಾಗ ದೀಪ ಬೆಳಗೋದಿಲ್ಲ. ಅಂದರೆ ನಿನ್ನಲ್ಲಿರುವಂತ ದೇಹ ಭಾನ, ದೇಹ ಅಭಿಮಾನ, ಮಾಯ ವಿಕಾರವನ್ನ ಸ್ವಚ್ಛ ಮಾಡಿ ಭಗವಂತನ ಸತ್ಯವಾದಂತಹ
ಆತ್ಮಿಕ ಸ್ವರೂಪ, ಆತ್ಮಿಕ ಜ್ಞಾನದ ಸತ್ಯ ಜ್ಞಾನ ಮಾತ್ರ ಆ ಸಂಸ್ಕಾರದಲ್ಲಿ ಇರಬೇಕು. ಆನಂತರ ರಾಜಯೋಗದ ಮೂಲಕ ನೀನು ದೀಪವನ್ನು ಬೆಳಗಬೇಕು. ದೀಪ ಬೆಳಗಿದಾಗ ಆ ದೀಪದ ಪ್ರಕಾಶತೆ ಏನಾಗಬೇಕು? ಪೂರ್ತಿ ವಿಶ್ವಕ್ಕೆ ತಲುಪಬೇಕು. ಯಾವ ರೀತಿ? ಭಗವಂತನ ಜೊತೆಗೆ ನೀನು ಜೋಡಣೆ ಆಗಿರುವಂತ ಕಾರಣದಿಂದ ಪ್ರಕಾಶತೆ ಮತ್ತು ಶಕ್ತಿ, ಪ್ರಕಾಶದ ಲೈಟ್ ಅಂಡ್ ಮೈಟ್ ಅಂತ ಹೇಳ್ತಾರೆ ಬಾಬಾ, ಹಗುರತೆ, ಪ್ರಕಾಶತೆ ಮತ್ತು ಶಕ್ತಿ ವಿಶ್ವದ ಪ್ರತಿಯೊಂದು ಕಣ 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 ಕಣಗಳಿಗೆ ತಲುಪಿಸಿದಾಗ ನೀನು ಜ್ಞಾನ ಸ್ವರೂಪ, ಜ್ಞಾನವಂತ ಆದ ಹಾಗೆ ಆಯಿತು. ಬರೀ ಭಗವಂತನಿಂದ ಕೇಳಿರುವಂತ ಜ್ಞಾನವನ್ನು ನಾನು ಕೇಳ್ತೇನೆ, ಬೇರೆಯವರಿಗೆ ಹೇಳ್ತೇನೆ, ಮುರಳಿಯ ಮುಖಾಂತರ 7 days ಕೋರ್ಸ್ ಮೂಲಕ ಅಂತಂದ್ರೆ ಇದು ಮೊದಲನೆಯ ಹಂತ ಅಷ್ಟೇ. ಜ್ಞಾನ ಹೇಳಿದ ಮಾತ್ರಕ್ಕೆ ನೀನು ಜ್ಞಾನಪೂರ್ಣ ಅಲ್ಲ. ಜ್ಞಾನಪೂರ್ಣ ಯಾವಾಗ? ನಿನ್ನ ಸಂಸ್ಕಾರದಲ್ಲಿ ಬೇರೆ ಎಲ್ಲ ಕೊಳೆ ಹೋಗಿ ಶುದ್ಧವಾದಂತಹ ದೀಪ ಬೆಳಗಿ ಬಿಟ್ಟು ಪ್ರಕಾಶತೆ ಕೊಡುವಂತಹ ಈಶ್ವರಿಯ ಜ್ಞಾನ ಮಾತ್ರ ಸಮಾವೇಶವಾಗಿರಬೇಕು. ಭಗವಂತನ ಸಪ್ತಗುಣಗಳು ಮಾತ್ರ ಅಲ್ಲಿಂದ ಹೊರಹೊಮ್ಮಬೇಕು. ಪ್ರಪಂಚದ ಜನರಿಗೆ ಅದು ಹೋಗ್ಬಿಟ್ಟು ತಲುಪಬೇಕು. ತಲುಪುವ ಮೊದಲು ನಿನ್ನ ಕರ್ಮೇಂದ್ರಿಯದ ಮೂಲಕ ಹೋಗುವಂತ ಕಾರಣದಿಂದ ಮೊದಲು ನಿನಗೆ ಅನುಭವ ಆಗಬೇಕು. ನಿನ್ನ ಮೂಲಕ ಅವರಿಗೆ ಅನುಭೂತಿ ಮಾಡಿಸಬೇಕು. ಅದಕ್ಕೇನೆ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಇನ್ಮೇಲೆ ಈ ರೀತಿಯ ಸೇವೆಯ ಅತಿ ಅವಶ್ಯಕತೆ ಇದೆ. ಅದನ್ನು ಮಾಡುವಂತ ಸಮಯ ಈಗ ಬಂದಿದೆ. ಈ ರೀತಿ ಬೇಹದ್ದಿನ ರೂಪದಲ್ಲಿ ಮಗು ನೀನು ದೀಪಾವಳಿಯನ್ನ ಆಚರಣೆ ಮಾಡಬೇಕಾಗಿದೆ. ಅದಕ್ಕಾಗಿ ಸತ್ಯ ಸಂಪಾದನೆ, ಸತ್ಯ ಜಮಾದ ಖಾತೆ, ಸತ್ಯ ದಾನ ಮಾಡುವಂತಹ ಸಂಕಲ್ಪವನ್ನ ಮಾಡು, ಅದರಂತೆ ನಡೆ. ಅದಕ್ಕಾಗಿ ಈ ರೀತಿಯಲ್ಲಿ ನೀವೇನ್ ಮಾಡಬೇಕಾಗ್ತದೆ? ತಂದೆಗೆ ಯೋಗ್ಯವಾಗಿರುವಂತ ಮಗು ಆಗ್ಬೇಕಾಗ್ತದೆ. ಇಂತಹ ದೀಪಾವಳಿಯನ್ನ ಆಚರಣೆ ಮಾಡಲಿಕ್ಕೆ ನಾನು ಮಕ್ಕಳ ಮನೆಗೆ, ಮಕ್ಕಳ ಮನದಲ್ಲಿ ನಾನು ಬಂದಿದ್ದೇನೆ. ಹಾಗಿದ್ರೆ ಅಷ್ಟು ಶುದ್ಧವಾಗಿದೆಯಾ? ನಮ್ಮ ಶರೀರದ ಮೇಲೆ ಬಾಬನ ಮಗು ಆದಾಗ ಬಿಳಿ ಬಟ್ಟೆ ಮಾತ್ರ ಧರಿಸ್ತೀವಿ, ಒರಿಜಿನಲ್, ಏನು ಕಲರ್ ಇಲ್ಲ. ನಮ್ಮ ಅಕ್ಕಂದಿರನ್ನ ಅಣ್ಣಂದಿರನ್ನ ನೋಡ್ತಿರಲ್ವಾ, ಯಾವುದೇ ಶೃಂಗಾರವರ್ಧಕ ಸಾಧನಗಳಿರೋದಿಲ್ಲ, ನ್ಯಾಚುರಲ್ ಶರೀರ, ಶರೀರದ ಮೇಲೆ ಒಂದು ಬಟ್ಟೆ ಅಷ್ಟೆ. ಹಾಗೆ ಆತ್ಮದ ಒರಿಜಿನಲ್ ಗುಣ ಅಷ್ಟು ಮಾತ್ರ, ಅಷ್ಟು ಬಿಟ್ಟು ಆರ್ಟಿಫಿಷಿಯಲಿಟಿ ಏನೂ ಇಲ್ಲ, ವಿಕಾರಗಳಿಲ್ಲ. ಅಷ್ಟು ಸತ್ಯವಾದಂತಹ ಹೃದಯ ನಿನ್ನ ಮನಸ್ಸಿನಲ್ಲಿ ಇರಬೇಕಾಗ್ತದೆ. ಮಿಲನವನ್ನ ಮಾಡಲಿಕ್ಕೆ ದೇಶದವರು ಬಂದಿದ್ದಾರೆ, ವಿದೇಶದವರು ಬಂದಿದ್ದಾರೆ. ಆ ಸಮಯದಲ್ಲಿ ವಿದೇಶದವರಿಗೆ ಬರಲಿ ಸ್ವಲ್ಪ ಕಷ್ಟ ಆಗಿದೆಯಂತೆ. ಆದ್ರೂ ತಂದೆ ಮೇಲೆ ಪ್ರೀತಿ ಇರುವಂತ ಕಾರಣದಿಂದ ಬಂದಿದ್ದೀರಲ್ಲ. ತುಂಬಾ ದೂರದಿಂದ ಯಾರು ಬಂದಿದ್ದಾರೆ? ಪರಮಧಾಮದಿಂದ ಶಿವಬಾಬಾ, ಸೂಕ್ಷ್ಮವತನದಿಂದ ಬ್ರಹ್ಮ ಬಾಬಾ. ತುಂಬಾ ದೂರದಿಂದ ನಾನಲ್ವಾ ಬಂದಿರೋದು. ಮಕ್ಕಳು ಹೇಳ್ತಾರಂತೆ, ಬಾಬಾ ನಾನು ಬೆಂಗಳೂರಿಂದ ಬಂದಿದ್ದೇನೆ, ನಾನು ಲಂಡನ್ನಿಂದ ಬಂದಿದ್ದೇನೆ, ಮಿಲನ ಮಾಡ್ಲಿಕ್ಕೆ ಬಂದಿದ್ದೇನೆ, ತುಂಬಾ ಕಷ್ಟಪಟ್ಬಿಟ್ಟು ಬಂದಿದ್ದೇನೆ, ಟ್ರೈನಲ್ಲಿ ಟಿಕೆಟ್ ಸಿಗ್ಲಿಲ್ಲ, ನಿಂತ್ಕೊಂಡು ಬಂದಿದ್ದೇನೆ. ಬಾಬಾ ಹೇಳ್ತಾರೆ, ಯಾರು ಉಪಕಾರಕ್ಕೆ, ಯಾರ ಲಾಭಕ್ಕೆ? ಎಲ್ಲರಿಗಿಂತ ದೂರ ಬಂದವರು ಯಾರು? ದೂರ ದೇಶದಿಂದ ಬಂದವರು ಯಾರು? ಓಕೆ, ಸರಿ, ನೀವು ಧೈರ್ಯ ಮಾಡಿದಿರ್ತಾನೆ. ಧೈರ್ಯ ಮಾಡಿ ಇಂಥದೇ ವಾತಾವರಣದ್ದು ನಾನು ಹೋಗ್ಬೇಕು ಅಂತ ಒಂದು ದೃಢ ಸಂಕಲ್ಪ ಮಾಡಿರುವಂತ ಕಾರಣದಿಂದ ತಂದೆಯ ಮೇಲೆ ಪ್ರೀತಿ ಇದ್ದು, ಸ್ನೇಹ ಇದ್ದು ಬಂದಿರೋದಕ್ಕೆ ಭಗವಂತನು ಕೂಡ ನಿಮಗೆ ಶುಭಾಶಯವನ್ನ ಕೊಡ್ತಾ ಇದ್ದಾರೆ. ಮಕ್ಕಳು ಕೇಳ್ತಾರೆ, ಬಾಬಾ ಅಷ್ಟೆಲ್ಲ ಕಷ್ಟಪಟ್ಟು ಬಂದಿದ್ದೀವಲ್ಲ, ಸರಿ ನಮ್ಗೇನಾದ್ರು ಗಿಫ್ಟ್ ಕೊಡು. ಬಾಬಾ ಹೇಳ್ತಾರೆ, ಸರಿ ವರದಾನವನ್ನ ಕೊಡ್ತೇನೆ ನಿಮ್ಗೆ. ಯಾಕಂದ್ರೆ ತಪಸ್ಸು ಮಾಡಿದಾಗ ತಾನೇ ವರದಾನ ಸಿಗತ್ತೆ. ಸಹಜವಾಗಿ ಕೊಡ್ತೇನೆ, ಆರಾಮಾಗಿ ಕೊಡ್ತೇನೆ. ಓಕೆ, ಆದರೆ ಆ ವರದಾನವನ್ನ ನಿಮ್ಮದನ್ನಾಗಿ ನೀನು ಮಾಡ್ಕೊಳ್ಬೇಕಾಗ್ತದೆ. ಆ ವರದಾನದ ಸ್ಮೃತಿಯನ್ನ ಅಮೃತ ವೇಳೆಯ ಸಮಯದಲ್ಲಿ, ಕರ್ಮ ಮಾಡುವಂತ ಸಮಯದಲ್ಲಿ ಅದನ್ನು ನೆನಪಿಟ್ಕೊಳ್ಬೇಕು. ಪುನಃ 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 ಈ ವಿಷಯವನ್ನ ನೆನಪಿಟ್ಕೊಳ್ಳಿ. ಇದು ಕೂಡ ಬೇಜಾರಾಗಬೇಡಿ.
ನಾನೇನು ವರದಾನವನ್ನ ಕೊಟ್ಟಿದ್ದೇನೋ ಅದನ್ನು ಧರಿಸಿ ಧಾರಣೆಯನ್ನ ಮಾಡಿ. ಕೆಲವೊಂದ್ಸಲ ಮಕ್ಕಳಿಗೆ ಮನೆಯಲ್ಲಿರುವಂತ ಒಳ್ಳೆಯ ಆಭರಣವನ್ನು ಧರಿಸಿದಾಗ, ಒಳ್ಳೊಳ್ಳೆ ಹೊಸ ಬಟ್ಟೆ ಧರಿಸಿದಾಗ, ಹಬ್ಬದ ದಿನಗಳಲ್ಲಿ ಮಾಡಿರುವಂತ ರುಚಿ ರುಚಿಯಾದ ಊಟವನ್ನು ತಿಂದಾಗ ತುಂಬಾ ಖುಷಿ ಆಗ್ತದೆ ಅಲ್ವಾ? ಹಾಗೆ ನೀವು ಕೂಡ ಏನ್ ಮಾಡಬೇಕು? ಭಗವಂತ ಕೊಟ್ಟಿರುವಂತ ವರದಾನವನ್ನ ಮನಬುದ್ಧಿಯಿಂದ ಧರಿಸಿ. ಏನದು ವರದಾನ? ಮೂಲವಾದ ವಿಷಯ ಸ್ಪಷ್ಟವಾಗಿ ಕೇಳಿ. ಭಗವಂತ ಹೇಳ್ತಾರೆ, ಮಗು ನೀನ್ ಯಾರು? ನಾನು ಆತ್ಮ. ಈ ಪ್ರಪಂಚವನ್ನ ನೋಡ್ತೀಯಲ್ಲ? ಹೌದು ನೋಡ್ತೇನೆ. ಹೆಂಗೆ ನೋಡ್ತೀಯ? ಹೆಂಗೆ ನೋಡ್ತೀಯ ಅಂದ್ರೆ ಕಣ್ಣಿಂದ ನೋಡ್ತೇನೆ. ಹೌದು ತಾನೆ? ಸರಿ. ಕಣ್ಣಿನ ಮಧ್ಯದಲ್ಲಿ ಒಂದು ಸಣ್ಣ ಚುಕ್ಕೆ ಇದೆಯಲ್ಲ? ಹೌದು. ಯಾವ ಕಣ್ಣಿಗೆ? ಶರೀರದ ಕಣ್ಣಿಗೆ. ಆ ಸಣ್ಣ ಚುಕ್ಕೆ ಆ ಕಣ್ಣಿನಲ್ಲಿ ಇಲ್ಲ ಅಂದ್ರೆ ನೀನು ಪ್ರಪಂಚವನ್ನ ನೋಡ್ಲಿಕ್ಕಾಗತ್ತಾ? ಇಲ್ಲ, ನೋಡ್ಲಿಕ್ಕಾಗೋದಿಲ್ಲ. ಕಣ್ಣು ರೆಪ್ಪೆ ಓಪನ್ ಇರಬೇಕು, ಆ ಸಣ್ಣ ಚುಕ್ಕೆ ಇರಬೇಕು. ಆ ಸಣ್ಣ ಚುಕ್ಕೆಯ ಮೂಲಕ ಆತ್ಮ ಮನಬುದ್ಧಿಯನ್ನ ಆ ಸಣ್ಣ ಚುಕ್ಕೆಯ ಕಡೆಗೆ ಕೇಂದ್ರೀಕರಿಸಿ ಹೊರಗಡೆ ಪ್ರಪಂಚದ ಕಡೆ ಗಮನ ಕೊಟ್ಟಾಗ ಎದುರುಗಡೆಗಿರುವಂತ ವಸ್ತುಗಳು ನಮ್ಗೆ ಸ್ಪಷ್ಟವಾಗಿ ಕಾಣುತ್ತೆ. ಆ ಸಣ್ಣ ಚುಕ್ಕೆಗೆ ಏನಾದ್ರೂ ಡ್ಯಾಮೇಜ್ ಆಗಿದ್ದಿದ್ರೆ, ಸ್ಪಷ್ಟತೆ ಇಲ್ಲ ಅಂತಂದ್ರೆ ನಿಮಗೆ ಹೊರಗಡೆ ಪ್ರಪಂಚದ ವಸ್ತು, ವ್ಯಕ್ತಿ, ವಿಷಯ, ಶಬ್ದ, ಅಕ್ಷರ, ಬಣ್ಣ ಯಾವುದು ಸ್ಪಷ್ಟವಾಗಿ ಕಾಣೋದಿಲ್ಲ. ಅದು ಕಾಣದಿದ್ದಾಗ ನಾವು ಕಣ್ಣಿನ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಸರಿ ಮಾಡ್ಕೊಳ್ಳಿಕ್ ಚಸ್ಮಾ ತಗೊಂಡು ಬರ್ತೀವಿ. ಈಗ ಚಸ್ಮಾ ಹಾಕೊಂಡಾಗ ಏನು ಸ್ಪಷ್ಟವಾಗಿ ಕಾಣುತ್ತೆ, ಚಸ್ಮಾ ತೆಗೆದಾಗ ಸ್ಪಷ್ಟವಾಗಿ ಕಾಣೋದಿಲ್ಲ. ಹಾಗೆ ಪ್ರಪಂಚದಲ್ಲಿರುವಂತ ವಸ್ತುವನ್ನ ಸ್ಪಷ್ಟವಾಗಿ ನೋಡಬೇಕು ಅಂತಂದ್ರೆ ನಿನಗೇನು ಕಣ್ಣು ಬೇಕು, ಕಣ್ಣಿನೊಳಗಡೆ ಆ ಬಿಂದು ಬೇಕು, ಅಥವಾ ಚಸ್ಮಾ ಬೇಕಲ್ಲ? ಹಾಗೆ ಇಲ್ಲೂ ಕೂಡ ಬಾಬಾ ಏನಿರ್ತಾರೆ, ನೀನು ಇನ್ನು ಮೇಲೆ ಈ ಪ್ರಪಂಚವನ್ನ ನೋಡಬೇಕಾಗಿದ್ರೆ ಭಗವಂತ ಹೇಳುವಂತ ಬಿಂದುವನ್ನ ಎದುರುಗಡೆಗಿಟ್ಟು ಅವನ ಮೂಲಕನೇ ಪ್ರಪಂಚವನ್ನ ನೀನು ನೋಡಬೇಕು. ಅಂದರೆ ಆ ಒಂದು ಬಿಂದುವಿನ ಜಗದಲ್ಲಿ ಪರಮಾತ್ಮನನ್ನು ಕುಳಿಸ್ಬೇಕು. ಇದು ಯಾವ ಕಣ್ಣು? ಶರೀರದ ಕಣ್ಣ? ನಾವೇನ್ ಮಾಡ್ತೀವಿ? ಎರಡು ಕಣ್ಣಿದೆಯಲ್ಲ, ಒಂದ್ ಕಣ್ಣಲ್ಲಿ ಶಿವ ಬಾಬಾ, ಇನ್ನೊಂದು ಕಣ್ಣಲ್ಲಿ ಬ್ರಹ್ಮ ಬಾಬಾ. ಹಾಗಿದ್ರೆ ಬಾಬಾ ಶರೀರದ ಬಗ್ಗೆ ಹೇಳ್ತಿದ್ದಾರೋ ಆತ್ಮದ ಬಗ್ಗೆ ಹೇಳ್ತಾ ಇದ್ದಾರೋ? ಬಾಬಾ ಯಾವಾಗ ಹೇಳುದು ಆತ್ಮದ ಬಗ್ಗೆ. ಶರೀರದ ಕಣ್ಣನ್ನು ಉದಾಹರಣೆಯಾಗಿ ಕೊಟ್ಟಿದ್ದಾರೆ ನಿಮ್ಗೆ ಅರ್ಥ ಆಗ್ಲಿ ಅಂತ, ಶರೀರದ ಕಣ್ಣಲ್ಲ. ಅದಕ್ಕೆ ಭಗವಂತ ಹೇಳ್ತಾರೆ, ಅಂತರ್ಚಕ್ಷು ಇದೆಯಲ್ಲ, ಮನಸ್ಸಿನ ಕಣ್ಣಿದೆಯಲ್ಲ, ಆ ಮನಸ್ಸಿನ ಎದುರುಗಡೆಗೆ ಪರಮಾತ್ಮನನ್ನು ಇಡಬೇಕು. ಮನಸ್ಸು ಎಲ್ಲೇ ಹೋಗೋದಿದ್ರು ಕೂಡ ಪರಮಾತ್ಮ ಹೇಳುವಂತ ಕಣ್ಣಿನ ಮೂಲಕನೇ ಹೊರಗಡೆ ಪ್ರಪಂಚವನ್ನ ನೋಡ್ಬೇಕು. ಅದಿಲ್ಲದೆ ನೋಡಬಾರದು. ನೀನು ಅದರ ಮೂಲಕ ನೋಡಿದಾಗ ನಿನ್ನ ಎದುರುಗಡೆಗೆ ಬಂದಿರುವಂತ ಆತ್ಮಗಳು ನಿನ್ನ ಒಳ್ಳೇದಕ್ಕೆ ಬಂದಿದಾರೋ ಕೆಟ್ಟದಕ್ಕೆ ಬಂದಿದಾರೋ, ನಿನ್ನನ್ನು ಮೇಲೆ ಕೇಳಿಸ್ಲಿಕ್ಕೆ ಬಂದಿದಾರೋ ನಿನ್ನನ್ನು ಕಾಲೆಳಿಲಿಕ್ಕೆ ಬಂದಿದಾರೋ, ನಿನಗೆ ಮೋಸ ಮಾಡ್ಲಿಕ್ಕೆ ಬಂದಿದಾರೋ ನಿನ್ನನ್ನ ಸಹಯೋಗ ಕೊಡ್ಲಿಕ್ಕೆ ಬಂದಿದಾರೋ ಸ್ಪಷ್ಟವಾಗಿ ಗೊತ್ತಾಗತ್ತೆ. ನಿಮಗೆ ಕಣ್ಣು ಸರಿ ಇಲ್ಲ ಅಂತ ತಿಳ್ಕೊಳ್ಳಿ, ನೀವು ಚಸ್ಮಾ ಹಾಕೊಂಡಿಲ್ಲ ಅಂತ ತಿಳ್ಕೊಳ್ಳಿ, ದಾರಿಯಲ್ಲಿ ಒಂದು ಹಗ್ಗ ಬಿದ್ರೆ ಹಾವು ಕಣ್ಣ ಕಾಣತ್ತೆ, ಹಾವು ಬಿದ್ರೆ ಹಗ್ಗ ಕಣ್ಣ ಕಾಣ್ತದೆ. ಚಸ್ಮಾ ಹಾಕೊಂಡಿದ್ದಿದ್ರೆ, ಕಣ್ಣು ಸರಿಯಾಗಿ ಓಪನ್ ಮಾಡಿದಿದ್ರೆ, ಅದ ಕಡೆ ಗಮನ ಇಟ್ಟರೆ ಯಾವ ವಸ್ತು ಹೇಗಿದೆ ಕಾಣುತ್ತೆ ತಾನೆ. ಹಾಗೆ ಇನ್ನು ಮೇಲೆ ನೀನು ಮಾಡುವಂತ ಕರ್ಮ ಪ್ರತಿಯೊಂದು ಸ್ಪಷ್ಟ, ಕ್ಲೀನ್ ಅಂಡ್ ಕ್ಲಿಯರ್, ಪರ್ಫೆಕ್ಟ್, ಸಫಲತಾಪೂರ್ವಕವಾಗಿ ನಿಶ್ಚಿಂತವಾಗಿ ಜೀವನದ ಸುಖದ ಅನುಭವ ಮಾಡಬೇಕು ಅಂತಂದ್ರೆ ಮೊದಲು ವಸ್ತು, ವ್ಯಕ್ತಿ, ವಿಷಯ, ಸಿಚುವೇಶನ್, ವಾತಾವರಣ, ವಾಯುಮಂಡಲ, ಪರಿಸ್ಥಿತಿ, ವಿಘ್ನವನ್ನ ಸ್ಪಷ್ಟವಾಗಿ ನೋಡುವಂತಹ ಅಂತರ್ಚಕ್ಷು ನಿನ್ನವರೆಗೆ ಇಲ್ಲ ಅಂತಂದ್ರೆ ಜೀವನ ಪೂರ್ತಿ ನೀನು ಫೇಲ್ ಆಗ್ತಾ ಇರ್ತೀಯ. ನಮ್ಮ ಅಕ್ಕಂದಿರ ಪ್ರಶ್ನೆ ಒಂದೇ, ಏನು ಅಣ್ಣವ್ರೆ 5,000 ವರ್ಷ ಯಾವಾಗ್ಲೂ ಹಿಂಗೆ ಇರ್ತದ? ಹೌದು. ಮುಂದಿನ 5,000 ವರ್ಷದಲ್ಲಿ ಇದೇ ಪತಿ ಸಿಗ್ತಾರ? ಹೌದು. ಅಣ್ಣವ್ರೆ ಮದುವೆ ಮಾಡೋ ಮೊದಲ ತಪ್ಪು ಮಾಡ್ಬಿಟ್ಟೆ, ಇವ್ರು ಹಿಂಗಿದ್ದಾರೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ, ಇಂಥವ್ರ ಜೊತೆ ಮದುವೆ ಆಗ್ಬಿಟ್ಟೆ ಅಂದ್ರೆ ಕಣ್ಣು ಓಪನ್ ಮಾಡಿರ್ಲಿಲ್ಲ ಅಂತ ತಾನೇ ಅರ್ಥ. ಈ ತಪ್ಪನ್ನ ಇನ್ನು ಮೇಲೆ ಮಾಡಬೇಡಿ ಅಂತ ಹೇಳ್ತಾರೆ ಬಾಬಾ. ಯಾವ ತಪ್ಪನ್ನ? ಮೋಸ ಹೋಗುವಂತ ತಪ್ಪನ್ನ ಮಾಡಬೇಡಿ.
ನಿಮ್ಮ ಸಂಬಂಧಿಕರೇ, ನಿಮ್ಮ ಪರಿಚಯದರೇ, ನಿಮ್ಮ ಹಿತೈಷಿಗಳೇ ನಿಮ್ಮನ್ನು ಹೊಗಳದವರೇನೆ ಚೆನ್ನಾಗಿ ಕಾಲು ಎಳೆದು ಬಿಡ್ತಾರೆ. ನಿಮ್ಗೆ ಗೊತ್ತೇ ಆಗೋದಿಲ್ಲ. ಮೋಸ ಹೋದ್ಮೇಲೆ ಗೊತ್ತಾಯ್ತು, ಓ ಇವರಿಂದ ಹಿಂಗಾಯ್ತಾ ಅಂತ. ಅದಕ್ಕಾಗಿ ಅದು ಸ್ಪಷ್ಟತೆ ಬರಬೇಕು ಅಂತಂದ್ರೆ ತಂದೆಯನ್ನ ಎದುರುಗಡೆಗೆ ಇಟ್ಬಿಟ್ಟು ನೀವು ಸದಾ ತಂದೆಯ ಮೂಲಕನೇ ಈ ಪ್ರಪಂಚವನ್ನ ನೋಡಬೇಕು. ತಂದೆಯ ಮೂಲಕ ನೋಡೋದು ಅಂತಂದ್ರೆ ಏನು? ನಾನು ಚಸ್ಮಾ ಹಾಕೊಂಡಿದ್ದೀನಿ ಅಂತ ಗೊತ್ತಿರ್ತದ ತಾನೆ, ಕ್ಲಾಸ್ ಇದೆ ಅಂತ ಗೊತ್ತಿರ್ತದ ತಾನೆ. ಹಾಗೆ ತಂದೆಯ ಮೂಲಕ ನೀವು ನೋಡ್ತಾ ಇದ್ದೀರಿ ಅಂತಂದ್ರೆ ತಂದೆಯಲ್ಲಿರುವಂತ ಸಪ್ತ ಗುಣಗಳ ಅನುಭವ ನಿಮ್ಗೆ ಸ್ಪಷ್ಟವಾಗಿ ಆಗ್ತಾ ಇರಬೇಕು. ಎದುರುಗಡೆ ಆತ್ಮನನ್ನೇ ನೋಡ್ತಾ ಇದ್ದೀನಿ. ಯಾವುದನ್ನ ನಾನು ನೋಡ್ತಾ ಇದ್ದೀನೋ ಅದ್ರ ಗುಣಗಳು ನಮ್ಗೆ ಗೊತ್ತಾಗ್ತಾವಲ್ಲ. ನಾಲ್ಗೆ ಕ್ಲಿಯರ್ ಆಗಿದೆ, ನಾಲ್ಗೆ ಮೇಲೆ ಇಟ್ಟಿರುವಂತ ವಸ್ತುವಿನಲ್ಲಿರುವಂತ ಗುಣ ರುಚಿ ಗೊತ್ತಾಗತ್ತಲ್ವಾ. ಕೈ ಮೇಲೆ ಯಾವ್ದಾದ್ರು ವಸ್ತುವನ್ನು ಇಟ್ಟಾಗ ಅದರಿಂದ ಬಿಸಿ ತಂಪಿನ ಅನುಭವ ಆಗತ್ತಲ್ಲ. ಹಾಗೆ ಯಾವುದೇ ಸಮಯದಲ್ಲಿ ಯಾವುದೇ ಕರ್ಮವನ್ನ ಮಾಡಬೇಕಾದ್ರೆ ನಿನ್ನ ಮನಸ್ಸಿನ ಎದಗಡೆಗೆ ಅಥವಾ ಮನಸ್ಸಿನಲ್ಲಿ ಪರಮಾತ್ಮನನ್ನು ಇಟ್ಟು ಬಿಟ್ಟೇ ನೀನು ಆತ್ಮ ಹೊರಗಡೆ ಹೋಗ್ಬೇಕೇ ಹೊರತು ಅವನನ್ನ ಬಿಟ್ಟು ನೀನು ಹೊರಗಡೆ ಹೋಗಿದ್ದೆ ಆದರೆ ನಿನಗೆ ಅಸಫಲತೆ ಕಟ್ಟಿಟ್ಟ ಬುತ್ತಿ. ಇಷ್ಟು ದಿನದವರೆಗೆ ಮಾಡಿದ್ ನೀನದೇ. ಸಂಗಮ ಯುಗದಲ್ಲೇ ಇರಬೇಕು, ಕಲಿಯುಗದಲ್ಲಿ ಬರುವ ಹಾಗಿಲ್ಲ. ಆಮೇಲೆ ನನಗೆ ಕಂಪ್ಲೇಂಟ್ ಮಾಡಬೇಡ ಅಸಫಲತೆ ಆಯ್ತು ಅಂತ. ಅದಕ್ಕಾಗಿ ನಾನು ಇವತ್ತು ವರದಾನವನ್ನ ಕೊಡ್ತಾ ಇದ್ದೇನೆ. ಮುಖ್ಯವಾಗಿ ಅಮೃತ ವೇಳೆಯ ಸಮಯದಲ್ಲಿ ನಿನಗೆ ಏನೋ ಬೇರೆ ಕೆಲಸ ಇಲ್ಲದೆ ಇರುವಂತ ಸಮಯದಲ್ಲಿ ಇದನ್ನ ಪ್ರಾಕ್ಟೀಸ್ ಮಾಡು. ಅಮೃತ ವೇಳೆಯ ಸಮಯದಲ್ಲಿ ಭಗವಂತನ ಎದುರುಗಡೆಗೆ ಇಟ್ಬಿಟ್ಟು ಆ ಮೂಲಕ ನೀನು ನೋಡಿದಾಗ ಶಾಂತಿ, ಸುಖ, ಸಂತೋಷ, ಆನಂದದ ಅನುಭವ ನಿಮ್ಗೆ ಆಗ್ತಾ ಇರ್ತದೆ. ಸುಂದರವಾದ ಉದಾಹರಣೆಯನ್ನು ಭಗವಂತ ಕೊಡ್ತಾರೆ. ಮಗು, ನೀನು ಕೆಂಪು ಬಣ್ಣದ ಚಸ್ಮಾ ಹಾಕೊಂಡ್ರೆ ನಿನ್ ಪ್ರಪಂಚ ಎಲ್ಲ ಕೆಂಪೆ ಕಾಣುತ್ತೆ ತಾನೆ. ಕಪ್ಪು ಬಣ್ಣದ ಚಸ್ಮಾ ಹಾಕೊಂಡ್ರೆ ಕಪ್ಪೆ ಕಾಣುತ್ತೆ ತಾನೆ. ಸ್ವಚ್ಛವಾಗಿರುವಂತ ಚಸ್ಮಾ ಹಾಕೊಂಡ್ರೆ ಈ ವಸ್ತು ಹೇಗಿದೆ ಹಂಗೆ ತಾನೇ ಕಾಣುತ್ತದೆ. ನೀನು ವಿಕಾರದ ಮನೋಭಾವದಲ್ಲಿ ಎದುರುಗಡೆ ಆತ್ಮನನ್ನ ನೋಡಿದ್ರೆ ವಿಕಾರನೇ ಕಾಣುತ್ತೆ. ಶುಭ ಭಾವನೆಯಿಂದ ನೋಡಿದ್ರೆ ಶುಭ ಭಾವನೆನೇ ಕಾಣುತ್ತದೆ. ಆವಾಗ ನಿನ್ನ ದೃಷ್ಟಿ, ನಿನ್ನ ವೃತ್ತಿ, ನಿನ್ನ ಕೃತಿಯನ್ನು ನೀನೇನು ಮಾಡಬೇಕಾಗ್ತದೆ? ಆಂತರಿಕವಾಗಿ ಮೂಲಭೂತವಾಗಿ ಅದನ್ನು ಪರಿವರ್ತನೆ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ನಿನ್ನ ನಯನಗಳಲ್ಲಿ ತಂದೆಯನ್ನ ಬಿಂದುವಿನ ರೂಪದಲ್ಲಿ ಸಮಾವೇಶ ಮಾಡಬೇಕು. ಸಮಾಕರಕ್ನ ಸಮಾವೇಶ ಅಂತಂದ್ರೆ ಏನು? ಅದಕ್ಕೆ ಬಾಬಾ ಸುಂದರವಾದ ಮಾತನ್ನು ಹೇಳ್ತಾರೆ. ಏನು? ಒಂದು ನೀರಿಗೆ ಸಕ್ಕರೆ ಮಿಕ್ಸ್ ಮಾಡಿದ ಮೇಲೆ ಆ ನೀರನ್ನು ಯಾವುದಕ್ಕೂ ಉಪಯೋಗ ಮಾಡಿದ್ರು ಕೂಡ ಅದ್ರ ಸಕ್ಕರೆ ಗುಣ ಇರುತ್ತಲ್ವಾ. ಚಸ್ಮದಿಂದ ಯಾವುದನ್ನೇ ನೋಡಿದ್ರು ಕೂಡ ಆ ಚಸ್ಮದಲ್ಲಿ ಗುಣಲಕ್ಷಣಗಳು ರಿಫ್ಲೆಕ್ಟ್ ಆಗ್ತಾವಲ್ವಾ. ಆ ನೀರನ್ನು ಹಾಲಿಗಾದ್ರೂ ಸೇರಿಸಿ, ಟೀಗಾದ್ರೂ ಹಾಕಿ, ರಸಮಿಗಾದ್ರೂ ಹಾಕಿ, ಬಟ್ಟೆ ವಾಶ್ ಮಾಡೋದಕ್ಕಾದ್ರೂ ಹಾಕಿ, ಸ್ನಾನ ಮಾಡೋದಲ್ಲಾದ್ರೂ ಹಾಕಿ, ಯಾವ ನೀರನ್ನ? ಸಕ್ಕರೆ ಮಿಶ್ರಣ ಮಾಡಿರುವಂತ ನೀರನ್ನು. ಬರೀ ನೀರನ್ನು ಸ್ವಚ್ಛ ಮಾಡಿದಾಗ ಏನಾಗತ್ತೆ? ಶರೀರ ಕ್ಲೀನ್ ಆಗ್ತದೆ. ಸಕ್ಕರೆ ಮಿಶ್ರಿತವಾಗಿರುವಂತ ನೀರಿನಿಂದ ನೀವು ಸ್ನಾನ ಮಾಡಿದಾಗ ಆ ಸಕ್ಕರೆ ಶರೀರಕ್ಕೆ ಮೆತ್ಕೊಳ್ಳುತ್ತೆ, ನಿಮ್ಗೆ ಅಂಟಂಟಂಟಂಟಾಗತ್ತೆ. ಹೌದು ತಾನೇ? ಹಾಗೆ ನಿಮ್ಮ ಪ್ರತಿಯೊಂದು ಕರ್ಮದಲ್ಲೂ ಭಗವಂತನನ್ನು ಸೇರಿಸಿದಾಗ ಭಗವಂತನ ಹಗುರತೆ, ಪ್ರಕಾಶತೆ, ಶಕ್ತಿ, ಆಸ್ತಿ, ವಿಶೇಷತೆಗಳು ನಿನಗೂ ಅನುಭವವಾಗ್ತದೆ, ಬೇರೆಯವರಿಗೂ ಅನುಭವ ಆಗ್ತದೆ. ಇದರಲ್ಲಿ ಪುರುಷಾರ್ಥ, ತಪಸ್ಸು, ಸೇವೆ ಎಲ್ಲನೂ ಕೂಡ ಸಹಜವಾಗಿ ಆಗ್ತಾ ಇರ್ತದೆ. ಅದಕ್ಕಾಗಿ ಈ ವರದಾನವನ್ನ ಮೊದಲು ಅಮೃತ ವೇಳೆಯಲ್ಲಿ ಕಾರ್ಯಾರಂಭವನ್ನ ಮಾಡಿ ಅದರ ಲಾಭವನ್ನು ಪಡಿತಾ ಕರ್ಮಯೋಗದ ಸಮಯದಲ್ಲೂ ನಿರಂತರವಾಗಿ ಆ ಸ್ಮೃತಿಯಲ್ಲಿ ನೀನು ಮಾಡಿದಾಗ ಮೊದಲು ನಿನ್ನ ಮನಸ್ಸಿನಲ್ಲಿ ಆ ದೀಪವನ್ನ ಬೆಳಗಿಸು. ಆತ್ಮೀಯರೇ, ನಮ್ಮ ಮನೆಯಲ್ಲಿ ಇವತ್ತು ಕೂಡ ಸಪರೇಟ್ ಆಗಿ ದೇವರ ಕೋಣೆ ಇದೆ. ಅಲ್ಲಿ 24 hour ಒಂದು ದೀಪ ಬೆಳಗ್ತಾ ಇರ್ತಾ ಇತ್ತು ಮೊದಲು, ಈಗ ಇಲ್ಲ. ನಾವು ದೀಪ ಬೆಳಗಿಸ್ಬೇಕು ಅಂದ್ರೆ ಮೊದಲು ದೇವರ ಎದುರುಗಡೆ ಹೋಗ್ಬಿಟ್ಟು ಮೊದಲನೇ ಹಂತವನ್ನು ಅಲ್ಲಿ ದೀಪ ಬೆಳಗಿಸ್ತಾ ಇದ್ವಿ. ಹಾಗೆ ಮೊದಲು ನೀನು ಭಗವಂತನೇ ಎದುರುಗಡೆ ದೀಪವನ್ನ ಬೆಳಗಿಸ್ಕೊ, ಆಮೇಲೆ ಬೇರೆ ದೀಪವನ್ನ ಬೆಳಗಿಸು. ಯಾವ್ದ್ರಿಂದ? ಅವರಿಗೆ ಜ್ಞಾನವನ್ನ ಹೇಳಿ ಅಲ್ಲ, ನಿನ್ನ ಪ್ರಕಾಶದಿಂದ ಡೈರೆಕ್ಟ್ ಭಗವಂತನ ಶಕ್ತಿ ವಿಶ್ವದ ಸರ್ವರಿಗೂ ಹೋಗ್ಬಿಟ್ಟು ತಲುಪುವಂತ ಸಮಯ. ರೀಸೆಂಟ್ ಅವ್ಯಕ್ತ ಮೂಲ್ಯಗಳನ್ನು ಕೇಳಿ ಹೇಳ್ತಾರೆ ಡೈರೆಕ್ಟ್ ಡೈರೆಕ್ಟ್ ಡೈರೆಕ್ಟ್. ಯಾಕಂತಂದ್ರೆ ಇವತ್ತು ಜ್ಞಾನವನ್ನ ಕೇಳಿ ಸಾಧನೆಯನ್ನ ಮಾಡಿ ಪುರುಷಾರ್ಥ ಮಾಡುವಂತವ್ರ ಸಂಖ್ಯೆ ತುಂಬಾ ಕಡಿಮೆ ಇದೆ. 10 ವರ್ಷ, 20 ವರ್ಷ, 25 ವರ್ಷ ಸಾಧನೆ ಮಾಡಿರುವಂತ ಮಕ್ಕಳು ಹೇಳ್ತಾರೆ, ಅಣ್ಣವ್ರೆ ಅಮೃತ ವೇಳೆ ಹೇಳಲಿಕ್ಕೆ ಪುರುಸತ್ತಿಲ್ಲ, ರಾತ್ರಿ ನಿದ್ರೆ ಬರ್ತಾ ಇರ್ತದೆ, ನಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ, ಮುರ್ಲಿಕ್ಕೆ ಹೇಳಲಿಕ್ಕೆ ಟೈಮ್ ಇಲ್ಲ.
25 ವರ್ಷದವರು. ಇನ್ನು ಹೊಸಬರಿಗೆ ಇಷ್ಟೆಲ್ಲ ಸಮಸ್ಯೆ ಕರ್ಕೊಂಡು ಬಂದ್ಬಿಟ್ಟು ನೀವು ಯೋಗ ಮಾಡಿದ್ರೆ ಮಾಡ್ತಾರ ಅವರು? ಇಷ್ಟೆಲ್ಲ ವಾರಗಟ್ಲೆ ಇಷ್ಟೆಲ್ಲ ಮನಸ್ಸನ್ನ ಮಲಿನ ಮಾಡಿಕೊಂಡು ಗುರುವಾರ ಒಂದಿನ ಹೋಗ್ಬಿಟ್ಟು ಬಾಬನ ಎದುರುಗಡೆಗೆ ಭೋಗ ತಿನ್ಕೊಂಡು ಬಂದ್ಬಿಟ್ಟು ಆ ಮನಸ್ಸು ಎಲ್ಲಿಂದಾರಿ ಶುದ್ಧ ಆಗ್ಬೇಕು? ಅಂತ ಮನಸ್ಸನ್ನ ಅಷ್ಟು ಮಲಿನವಾಗಿರುವಂತ ವಾತಾವರಣದಲ್ಲಿ ತಂದೆಯನ್ನು ನೆನಪು ಮಾಡ್ಲಿಕ್ಕೆ ಕೂತ್ಕೊಂಡ್ರೆ ಭಗವಂತನ ಅನುಭೂತಿ ಆಗತ್ತಾ? ಅದಕ್ಕಾಗಿ ಡೈರೆಕ್ಟ್ ಆಗಿ ನಾವೇನ್ ಮಾಡ್ಬೇಕಾಗ್ತದೆ, ಭಗವಂತನಲ್ಲಿ ಮನಸ್ಸನ್ನ ಇಟ್ಟು ಅವರಿಗೆ ಭಗವಂತನ ಸುಖದ ಅನುಭವವನ್ನ ಮಾಡಬೇಕಾಗ್ತದೆ. ಹಾಗಿದ್ದರೆ ಭಗವಂತ ಯಾರ ಮನಸ್ಸಿನಲ್ಲಿ ಕುತ್ಕೊಳ್ತಾರೆ? ನೀವು ಬಂದು ಕುತ್ಕೋ ತಕ್ಷಣ ಕುತ್ಕೊಳ್ಳೋದಿಲ್ಲ. ಇದಕ್ಕೆ ಭಗವಂತ ಸುಂದರವಾದ ಮಾತನ್ನು ಹೇಳ್ತಾರೆ. ಒಂದ್ ದಿವಸ ನೀವು ಯೋಗೇಶ್ವರನಿ ಕರಿತೀರ, ಅಣ್ಣ ನಮ್ಮ ಮನೆಗೆ ಬನ್ನಿ. ಸರಿ, ಬಂದೆ. ಬಂದ್ರೆ ಮನೆ ಎದುರುಗಡೆಗೆ ಇಷ್ಟು ಕಸದ ರಾಶಿ, ಒಳಗಡೆಗೆಲ್ಲ ಕೊಳಕು ತುಂಬ್ಕೊಂಡ್ಬಿಟ್ಟಿದೆ. ಸರಿನಾ? ಎಲ್ಲೂ ನೋಡಿದ್ರು ಧೂಳೇ ಧೂಳು, ದುರ್ವಾಸನೆ. ಆವಾಗ ಯೋಗೇಶಣ್ಣ ನಿಮ್ಮ ಒಳಗಡೆ ಬರ್ತಾರೋ ಅಲ್ಲಿಂದಾನು ಓಡೋಗ್ತಾರೋ? ಬಾಬಾ ಹೇಳ್ತಾರೆ, ಸತ್ಯ ಹೃದಯದವರ ಮೇಲೆ ಸದಾ ಭಗವಂತ ರಾಜ್ಯ ಆಗಿರ್ತಾರೆ. ಅಲ್ಲಿ ಸತ್ಯತೆ ಇರಬೇಕು. ನೋಡಿ, ಉದಾಹರಣೆ, ನಿಮ್ಮ ಮನೆಯಲ್ಲಿ ಗಣೇಶನನ್ನು ತರ್ತೀರಾ ಅಂತಂದ್ರೆ ಅದನ್ನ ಮಾಂಸದ ಅಡಿಗೆ ಮಾಡ್ತೀರಾ? ನಿನ್ನೆದು ಮೊನ್ನೆಲ್ಲಿ ಇಟ್ಕೊಂಡಿರ್ತೀರಾ? ಧೂಳು, ಕಸ, ಮಣ್ಣು ಎಲ್ಲ ತೆಗೆದು ಪೇಂಟ್ ಗಿಂಟ್ ಹೊಡೆದು ಶೃಂಗಾರ ಮಾಡಿ ಅದೇ ದಿನ ಏನ್ ಮಾಡ್ತೀರಿ? ಚಕ್ಲಿ ಎಂಥದ್ದು ಕಡುಬು ಎಲ್ಲವನ್ನ ಮಾಡಿಬಿಟ್ಟು ಆ ಒಂದು ಸ್ಥೂಲವಾಗಿರುವಂತಹ ಒಂದು ಮಣ್ಣಿನ ಆಕೃತಿಗೆ ಎಷ್ಟು ಗೌರವವನ್ನ ಕೊಡ್ತೀರಾ? ಹೌದು ತಾನೆ? ಹಾಗೆ ಪರಮಾತ್ಮ ಸ್ವತಃ ನಿನ್ನ ಮನಸ್ಸಿನಲ್ಲಿ ಬರಬೇಕು ಅಂತಂದ್ರೆ ಆ ಸ್ಥಳ ಸ್ವಚ್ಛವಾಗಿರೋದು ಬೇಡವಾ? ಅಲ್ಲಿ ವಿಕಾರ ಇದ್ಬಿಟ್ರೆ ಸುಮ್ಮನೆ ನಾಮಕೆ ವಾಸ್ತ ಬಾ 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 ಅಂದ್ರೆ ನಾನು ಬರೋದಿಲ್ಲ. ನನಗಲ್ಲಿ ಕೆಲಸ ಇರಬೇಕು, ಅಲ್ಲಿ ಸ್ವಚ್ಛತೆ ಇರಬೇಕು, ಅಲ್ಲಿ ಶುದ್ಧತೆ ಇರಬೇಕು, ಆತ್ಮೀಯತೆ ಇರಬೇಕು, ನನ್ನತನ ಇರಬೇಕು, ನನ್ನ ಭಗವಂತ ಹೇಳುವಂತ ಭಾವನೆ ಇರಬೇಕು, ಸ್ವಚ್ಛ ಮನೋಭಾವ ಇರಬೇಕು, ಈಶ್ವರ್ಯ ಕಾರ್ಯದ ಉದ್ದೇಶ ಇರಬೇಕು, ಸ್ವಾರ್ಥ ಇರಕೂಡದು, ವಿಕಾರದ ಉದ್ದೇಶ ಇರಕೂಡದು, ನಿಮ್ಮ ಪ್ರಸಿದ್ಧಿ ಮಾಡಬೇಕು ಅನ್ನುವಂಥ ಉದ್ದೇಶ ನಿಮ್ಮ ಮನಸ್ಸಿನಲ್ಲಿ ಇರಕೂಡದು. ಇದೆಲ್ಲ ಇಲ್ಲದಿದ್ದಾಗ ಮಾತ್ರ ನಾನು ಆ ಮನೆಯಲ್ಲಿ ಆ ಮನಸ್ಸಿನಲ್ಲಿ ನಿವಾಸ ಮಾಡುತ್ತೇನೆ. ಬಾಬಾ ಹೌದು, ಕೊಳಕಾಗಿದೆ, ನಾನು ಒಪ್ಕೊಳ್ತೇನೆ. ಆದ್ರೆ ಆ ಕೊಳಕನ್ನು ಸ್ವಚ್ಛ ಮಾಡುವಂತ ಕೆಲಸ ನಿಂದ ನಿನಗೆ ಒಪ್ಪಿಸಿಬಿಟ್ಟಿದ್ದೇನೆ. ಅದನ್ನು ಒಪ್ಪಿಸಿ ಅವನಿಗೆ ಸಂಪೂರ್ಣ ಜವಾಬ್ದಾರಿಯನ್ನ. ಅವನು ಕ್ಲೀನ್ ಮಾಡಿದ್ಮೇಲೆ ನೀವು ಬಂದು ಕೂತ್ಕೊಂಡ್ಬಿಟ್ಟು ಮತ್ತೆ ಕೆಸರು ಮಾಡಿಬಿಡ್ಬೇಡಿ. ನಿನಗೆ ಈ ಸ್ಥಳವನ್ನು ನಿನ್ನ ಕೆಲಸಕ್ಕಾಗಿ ನಾನು ಕೊಟ್ಟಿದ್ದೇನೆ ಹೊರತು ನನ್ನ ಕೆಲಸಕ್ಕೋಸ್ಕರ ಅಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ರೀತಿ ನೀವು ನಿಮ್ಮ ಮನಸ್ಸನ್ನ ಭಗವಂತನ ಕೈಯಲ್ಲಿ ಕೊಟ್ಟಾಗ, ಆತ್ಮಿಕ ಸಂಪಾದನೆಗೋಸ್ಕರ ಕೊಟ್ಟಾಗ, ಭಗವಂತನ ಕಾರ್ಯಕ್ಕೋಸ್ಕರ ಕೊಟ್ಟಾಗ, ಭಗವಂತ ಅಲ್ಲಿ ಬಂದ್ಬಿಟ್ಟು ತನ್ನ ಅಡುಗೆಯನ್ನ, ತನ್ನ ಶಕ್ತಿಯನ್ನ, ತನ್ನ ವಿಶೇಷತೆಯನ್ನ ನಿಮ್ಮ ಮೂಲಕ ಬೇರೆಯವರಿಗೆ ಕೊಡ್ತಾರೆ. ಇಲ್ಲಿ ಮಕ್ಕಳು ಪ್ರಶ್ನೆ ಮಾಡ್ತಾರೆ, ಅಬ್ಬಾ ನಿಮ್ಮನ್ನೇನೋ ಕುಳಿಸೋದು ಸರಿ, ನೀನು ತುಂಬಾ ಒಳ್ಳೆಯವನು, ನಮ್ಗೆ ಅದರ ಅನುಭವನೂ ಇದೆ, ಅದೇನ್ ಮಾಡೋದು ಬಾಬಾ? ನಮ್ಮ ಮನೆಯವರು ಸರಿ ಇಲ್ಲ, ನಮ್ಮ ಅತ್ತೆ ಸರಿ ಇಲ್ಲ, ವಿಶೇಷವಾಗಿ ಸೆಂಟರ್ನಲ್ ಟೀಚರೇ ಸರಿ, ಅವ್ರಿಗೇನ್ ಮಾಡೋದು? ಬಾಬಾ ಹೇಳ್ತಾರೆ, ಆ ಆತ್ಮಗಳ ಜೊತೆಗೆ ಯಾವ ರೂಪದಲ್ಲಿ ಸಂಬಂಧ ಸಂಪರ್ಕದಲ್ಲಿ ಇರಬೇಕು, ಅವರ ಸಂಸ್ಕಾರದ ಅನುಸಾರ ನಾನು ಅವ್ರ ಜೊತೆಗೆ ಎಷ್ಟು ಕ್ಲೋಸ್ ಇರಬೇಕು, ಎಷ್ಟು ದೂರ ಇರಬೇಕು. ತಪ್ಪು ಅವ್ರದಲ್ಲ. ಅವರ ಸಂಸ್ಕಾರವನ್ನು ಅರ್ಥ ಮಾಡಿಕೊಂಡು ನಾನು ಎಷ್ಟು ಹತ್ತಿರ ಇರಬೇಕು, ಅಷ್ಟು ದೂರ ಇರಬೇಕು. ಇದನ್ನ ನೀನು ಅರಿತುಕೊಳ್ಳಬೇಕಾಗ್ತದೆ. ಅವ್ರ ಜೊತೆಗೆ ಅಷ್ಟಕ್ಕೆ ಮಾತ್ರ ನೀನು ಕಾರ್ಯವ್ಯವಹಾರವನ್ನ ಮಾಡಬೇಕಾಗ್ತದೆ. ವ್ಯಕ್ತಿ, ವಸ್ತು, ವಿಷಯವನ್ನ ಅರ್ಥ ಮಾಡಿಕೊಂಡು ತುಂಬಾ ಕ್ಲೋಸ್ ಆಗೋದು ಬೇಡ, ತುಂಬಾ ದೂರ ಇರೋದು ಬೇಡ. ನ್ಯಾರ ಪ್ಯಾರ ಅವರ ಒಂದು ಭಾವನೆ, ಅವರ ಒಂದು ಕೃತಿಯನ್ನು ತಿಳ್ಕೊಂಡ್ಬಿಟ್ಟು ಈ ರೀತಿ ನೀವು ನನಗೆ ಸ್ಥಳವನ್ನ ಕೊಟ್ಟಾಗ ನನಗೆ ಸ್ಪಷ್ಟ ನಿರ್ದೇಶನವನ್ನ ಕೊಡ್ತೇನೆ. ಆಗ ನೀನು ಈ ರೀತಿ ಕರ್ಮವನ್ನು ಮಾಡಿದಾಗ ನೀನು ಎಂದೂ ಬೇಜಾರಾಗೋದಿಲ್ಲ, ನಿನ್ನ ಮೂಲಕ ಬೇರೆಯವರು ಕೂಡ ಬೇಜಾರಾಗೋದಿಲ್ಲ. ಅಂದ್ರೆ ನೀನು ನನ್ನ ಜೊತೆಗೆ ಮಾತ್ರ ತುಂಬಾ ಕ್ಲೋಸ್ ಆಗಿರ್ಬೇಕು, ಬಿಟ್ರೆ ಬೇರೆ ಜೊತೆಗೆ ಎಷ್ಟಾಗ್ಬೇಕು ಅಷ್ಟಕ್ಕೆ ಮಾತ್ರ. ಸೇವೆ ಮಾಯ್ತು, ಹೋದ್ರಿ, ಸೇವೆ ಮಾಡಿದ್ರೆ ಟಕ್ ಅಂತ ಜಾಗ ಖಾಲಿ ಮಾಡಬೇಕು, ಅಲ್ಲಿ ಕೂತ್ಕೊಂಡ್ರಿ ಬಂತು ಸಮಸ್ಯೆ. ಅವಾಗ ಏನಾಗುತ್ತೆ? ಸಂಸ್ಕಾರಗಳು ಎಕ್ಸ್ಚೇಂಜ್ ಆಗ್ತಾವೆ, ಇನ್ನೊಬ್ಬರ ಬಲಹೀನತೆಗಳು ಕಂಡು ಬರ್ತಾವೆ.
ಅದಕ್ಕಾಗಿ ಅಷ್ಟು ಹೋಗ್ಬೇಕು, ಅಷ್ಟು ಕಾರ್ಯವನ್ನ ಮಾಡಬೇಕು. ನಿಮ್ಮ ಪಾಠ ಮುಗಿತಾ ಟಕ್ ಬಂದ್ಬಿಡಿ. ಆ ಬಂದ ತಕ್ಷಣದಲ್ಲಿ ಬಿಂದು ಹಾಕಿ ಏನು ನಡೆದೋಯ್ತು ಅದಕ್ಕೆ ತಕ್ಷಣ ಬಿಂದು ಹಾಕೋದನ್ನ ಕಲ್ತ್ಕೊಳ್ಳಿ. ಅವ್ರು ವರ್ಣನಾದ್ರೂ ಮಾಡ್ಲಿ, ಗಾಯನನಾದ್ರೂ ಮಾಡ್ಲಿ, ಸ್ತುತಿನಾದ್ರೂ ಮಾಡ್ಲಿ, ಏನಾದ್ರೂ ಮಾಡ್ಲಿ, ಬಾಬನಿಗೆ ಒಪ್ಸಿ ಬಿಂದು ಹಾಕಿ ಮುಂದೆ ಹೋಗ್ತಾ ಇರಿ. ಅಂದರೆ ಜ್ಞಾನದ ಆಧಾರದಲ್ಲಿ ಯಾರ ಜೊತೆಗೆ ಯಾವ ಸಮಯದಲ್ಲಿ ಎಷ್ಟು ಪ್ರಮಾಣದಲ್ಲಿ ನಾನು ಇರಬೇಕು ಹೇಳುವಂಥದ್ದು ನಿಮಗೆ ಗೊತ್ತಿರಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ ರಹಸ್ಯಯುಕ್ತವಾಗಿ. ಮನೇಲಿ ಗೊತ್ತಲ್ಲ, ಪದಿಗೆ ಸಿಟ್ಟು ಬಂದ್ರೆ ಅವಾಗ ನಾವು ಮಾತೇ ಆಡೋದಿಲ್ಲ, ಯಾಕಂದ್ರೆ ಇವಾಗ ಮಾತಾಡದೆ ಇನ್ನೂ ಕೆಲಸ ಆಗೋದಿಲ್ಲ ಅಂತ ಗೊತ್ತು ನಿಮಗೆ. ಅದಕ್ಕಾಗಿ ಯಾರ ಜೊತೆಯಲ್ಲಿ ಯಾವ ಸಮಯದಲ್ಲಿ ಎಷ್ಟರ ಮಟ್ಟಿಗೆ ಈಶ್ವರಿ ಸೇವೆ ಆಗೋದಕ್ಕೋಸ್ಕರ ಮಾತ್ರ ನಾನು ಅವ್ರ ಜೊತೆಗೆ ವ್ಯವಹಾರ ಇಟ್ಕೊಳ್ಬೇಕು ಹೇಳುವಂತ ಜ್ಞಾನ ಪರಿಜ್ಞಾನ ಇರಬೇಕು ಆತ್ಮೀಯರೇ. ಸ್ಕೂಲಿಗೆ ಹೋದಾಗ ಟೀಚರ್ ಜೊತೆಗೆ ಪಾಠ ಮಾತ್ರ ಕೇಳಬೇಕೆ ಹೊರತು ಬೇರೆ ಸಂಬಂಧವನ್ನು ಇಟ್ಕೊಳ್ಬಾರ್ದು. ಅಂಗಡಿಯವನ್ನ ಹತ್ರ ಹೋದಾಗ ತರಕಾರಿ ತಗೊಳ್ಬೇಕು, ತರಕಾರಿ ಬಗ್ಗೆ ಮಾತ್ರ ಮಾತಾಡಬೇಕೆ ಹೊರತು ಅವನ ಜೊತೆಗೆ ದಿನಸಿ ಬಗ್ಗೆ ಮಾತಾಡಬಾರ್ದು. ಯಾರ ಜೊತೆಗೆ ಯಾವ ವಿಷಯದ ಅಷ್ಟಕ್ಕೆ ಮಾತ್ರ ವ್ಯವಹಾರ ಮಾಡಿ ಅಲ್ಲಿಂದ ಹೊರಗಡೆ ಬನ್ನಿ ಅಲ್ಲ. ಬೇರೆ ಏನಿದ್ರು ನನ್ನ ಹತ್ರ ಕೇಳಿ ಅಲ್ಲ, ಬೇರೆಯವ್ರ ಹತ್ರ ಯಾಕೆ ಕೇಳ್ತೀರಿ ನೀವು? ಅನಾವಶ್ಯಕವಾದಂಥ ವಿಚಾರಗಳನ್ನ ಅವ್ರ ಜೊತೆಗೆ ಯಾಕೆ ಚರ್ಚೆಯನ್ನ ಮಾಡ್ತೀರಾ? ಅದಕ್ಕಾಗಿ ಒಳಗಡೆಯಿಂದ ಆ ಒಂದು ಸಂಕಲ್ಪದಲ್ಲಿ, ವೃತ್ತಿಯಲ್ಲಿ, ಸ್ಮೃತಿಯಲ್ಲಿ, ದೃಷ್ಟಿಯಲ್ಲಿ ಸದಾಕಾಲ ಪರಮಾತ್ಮನ ಜೊತೆಲಿ ಇಟ್ಕೊಂಡಿದ್ದಿದ್ರೆ ಅವಾಗೇನಾಗತ್ತೆ, ಆ ಶಕ್ತಿಯಿಂದ ನೀವು ಸದಾಕಾಲ ಖುಷಿಯಾಗಿರ್ತೀರ, ಬೇರೆಯವರನ್ನು ಖುಷಿ ಪಡಿಸ್ತಾ ಇರ್ತೀರಾ. ಅವಾಗ ನೀವು ಎಲ್ಲೇ ಹೋಗ್ಬಿಟ್ಟು ಕರ್ಮ ಮಾಡ್ಕೊಂಡು ಬಂದ್ರು ಕೂಡ ಮನಸ್ಸು ಹಗೂರವಾಗಿರ್ತದೆ ಆತ್ಮೀಯರೇ. ಇದೆಲ್ಲವನ್ನ ಆತ್ಮೀಯರೇ ನಿಮ್ಗೆ ಹೇಳ್ತಾನೆ ನಮ್ಮ ಜೀವನದಲ್ಲಿ ಬಾಬಾ ಅನುಭವ ಮಾಡಿಸಿದ್ದಾರೆ, ಲೌಕಿಕದಲ್ಲಿ ಅಲೌಕಿಕದಲ್ಲಿ. ಅದೆಲ್ಲ ಅನುಭವ ಆದ್ಮೇಲೆ ಇವತ್ತು ಜ್ಞಾನವನ್ನು ಹೇಳಿದಾಗ ಅನ್ಸತ್ತೆ, ಎಸ್ ಬಾಬಾ ಹೌದು. ಓಕೆ, 3 ದಿನದ ಕಾರ್ಯಕ್ರಮ ಇದೆ, ಕಾರ್ಯಕ್ರಮ ಮುಗಿಸಿದ ತಕ್ಷಣದಲ್ಲಿ ವಾಪಸ್ ಬಂದು ಏನೂ ತೊಂದರೆ ಇಲ್ಲ. ಒಂದು ದಿನ ಅಲ್ಲಿ ಉಳ್ಕೊಂಡ್ವಿ, ಸ್ಟಾರ್ಟ್ ಆಗತ್ತೆ ಏನು, ಸ್ಟೂಡೆಂಟ್ಸ್ಗಳ ಮೇಲೆ ಟೀಚರ್ ಕಂಪ್ಲೇಂಟ್, ಟೀಚರ್ಗಳ ಮೇಲೆ ಸ್ಟೂಡೆಂಟ್ ಕಂಪ್ಲೇಂಟ್. ಅದಕ್ಕೆ ಅವಕಾಶನೇ ಕೊಡಬಾರ್ದು, ಬಂದ್ಬಿಡ್ಬೇಕು ಅಷ್ಟೇ, ಮುಗೀತು. ಓಕೆ, ಅದಕ್ಕಾಗಿ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ನಿಮಗೆ ಎಷ್ಟು ಬಾಬಾ ಪಾಠನ ಕೊಟ್ಟಿದಾರೋ ಅಷ್ಟಕ್ಕೆ ಮಾತ್ರ ನೀವು ಮುಗಿಸ್ಕೊಂಡು ಬಂದ್ಬಿಡಿವಿ. ಅವರ ಯಾವುದೇ ವೈಯಕ್ತಿಕ ವಿಷಯದ ಬಗ್ಗೆ ನೀವು ನೋಡೋದು ಬೇಡ, ಕೇಳೋದು ಬೇಡ, ನಿಮ್ಮ ಕಾರ್ಯವನ್ನ ನೀವು ಮಾಡ್ಕೊಂಡು ಬರಬೇಕು. ಮತ್ತೆ ಇನ್ನೊಂದು ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನಿಮ್ಮ ಮನಸ್ಸು ಬುದ್ಧಿಯನ್ನ ಸ್ವಪ್ನದಲ್ಲೂ ಕೂಡ ಸದಾ ಬೇರೆಯವ್ರ ಪ್ರತಿ ಶುಭ ಮತ್ತು ಶುದ್ಧ. ಯಾರೇ ಆತ್ಮಗಳಿರ್ಲಿ ಬಾಬಾ ಅವ್ರಿಗೆ ಒಳ್ಳೇದಾಗ್ಲಿ, ಅವರಿಗೆ ಕಲ್ಯಾಣ ಆಗ್ಲಿ. ಓಕೆ, ನಿಮ್ ಜೊತೆಗೆ ಎಷ್ಟೇ ಕ್ಲೋಸ್ ಆಗಿದ್ರು ಇವತ್ತು ನಿಮ್ಮಿಂದ ಸಂಪರ್ಕ ಕಟ್ ಮಾಡಿದ್ರೆ ಬಿಂದು ಬಾಬಾ ಅವ್ರಿಗೆ ಒಳ್ಳೇದಾಗ್ಲಿ. ಸಕಾಶನ್ನ ಕೊಡಿ, ಶಕ್ತಿಯನ್ನ ಕೊಡಿ, ಜ್ಞಾನ ಬೇಕಾದವರಿಗೆ ಜ್ಞಾನವನ್ನ ಕೊಡಿ. ಸಂಕಲ್ಪದಿಂದ, ಮಾತಿನಿಂದ, ಕರ್ಮದಿಂದ ಸದಾ ನಾನು ಅವ್ರಿಗೇನ್ ಮಾಡ್ತಾ ಇರಬೇಕು, ಕೊಡ್ತಾ ಇರಬೇಕು, ಕೊಡ್ತಾ ಇರಬೇಕು, ಕೊಡ್ತಾ ಇರಬೇಕು ಹೇಳುವಂತ ಮನೋಭಾವ ನಿಮ್ಮಲ್ಲಿ ಇದ್ದಾಗ ಆ ಸಮಯದಲ್ಲಿ ಭಗವಂತನಿಂದ ನಿಮ್ಗೆ ಎಕ್ಸ್ಟ್ರಾ ಶಕ್ತಿಯ ಅನುಭವ ಆಗ್ತದೆ. ಭಗವಂತ ನಮ್ಮನ್ನು ಉಪಯೋಗ ಮಾಡ್ತಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇವತ್ತೊಬ್ರು ಕುಮಾರಿ ಫೋನ್ ಮಾಡಿದ್ರು, ವೆಸ್ಟ್ ಬೆಂಗಾಲ್ನವರು. ಅವ್ರೇನ್ ಹೇಳ್ತಾರೆ, ನಾನು ಬಾಬನ ಮನೇಲಿ ಕೂತ್ಕೊಂಡಿದ್ದೆ, ಒಬ್ಬ ನರ್ಸ್ ಬಂದ್ರು, ಸುಮಾರು ದಿನದಿಂದ ಬರ್ತಾ ಇದ್ದಾರೆ ಅವರು ಸೇವಾ ಕೇಂದ್ರಕ್ಕೆ. ಇನ್ನು 7 days ಕೋರ್ಸ್ ತಗೊಂಡಿಲ್ಲ, ಸೆಂಟರ್ ಟೀಚರಿಗೆ ಆರೋಗ್ಯ ಸರಿ ಇರಲಿಲ್ಲ, 5-6 ತಿಂಗಳಿಂದ ಅವರು ಟೀಚರಿಗೆ ಪಾಲನೆ ಮಾಡ್ತಿದ್ದಾರೆ ನರ್ಸಿನ ರೂಪದಲ್ಲಿ. ಕೋರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅಕ್ಕೋರು ಮಾತಾಡ್ತಾ ಇದ್ರು. ಆಮೇಲೆ ಅವ್ರಿಗೆ ಏನೋ ಕೆಲಸ ಬಂತು ಅಂದ್ಬಿಟ್ಟು ಅವ್ರು ಹೋದ್ರು. ನೀನ್ ಸ್ವಲ್ಪ ಜ್ಞಾನ ಹೇಳು ಅಂತಂದ್ರು. ನಾನು ಹೇಳಿಕ್ ಶುರು ಮಾಡಿದೆ, 2 ಗಂಟೆಯಿಂದ ಹೇಳ್ತಾನೇ ಇದ್ದೇನೆ, ಏನ್ ಹೇಳ್ತಾನೆ ನನಗೆ ಗೊತ್ತಿಲ್ಲ, ನನಗೆ ಗೊತ್ತೇ ಇಲ್ಲ. ಎಷ್ಟು ಚೆನ್ನಾಗಿ ವೈಜ್ಞಾನಿಕವಾಗಿ ನಾನು ಅವ್ರಿಗೆ ಜ್ಞಾನ ಹೇಳ್ತಾ ಇದ್ದೇನೆ, ಎಷ್ಟು ಹಗೂರ ನನಗೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ, ನನ್ನ ಬುದ್ಧಿ ನನ್ನ ಕೈಯಲ್ಲಿಲ್ಲ. ಅವ್ರು ಎಷ್ಟು ಖುಷಿಯಿಂದ ಕೇಳ್ತಿದ್ದಾರೆ, ಆನಂದದಿಂದ ಕೇಳ್ತಾ ಇದ್ದಾರೆ. ಅವ್ರ ಆಶೀರ್ವಾದ ನನಗೆ ಸಿಕ್ತು. ಓಕೆ, ಅಷ್ಟೆಲ್ಲ ಮುಗಿದ ಮೇಲೆ ನನಗೆ ಖುಷಿ ಆಯ್ತು, ನಾನ್ ಜ್ಞಾನ ಹೇಳಿದೆ ಅಂತ. ಹೊರಗಡೆ ಬಂದ್ಬಿಟ್ಟು ಏನ್ ಮಾಡಿದೆ, ಸಮೋಸ ತಿಂದ್ಬಿಟ್ಟೆ, ಆ ನಶೆ ಹೊರಟೋಗ್ಬಿಡ್ತು. ಅದೇನರ್ಥ, ನಾನು ಮಾಡಿದೆ ಅಂತ ಬಂದ ತಕ್ಷಣ ಬ್ಯಾಟ್ ಡೌನ್. ಇದು ಯಾಕಾಯ್ತು ಅಂತ ಪ್ರಶ್ನೆ. ನಾನು ಕೇಳಿದೆ, ನೋಡಿ ನಾವು ಹೇಳ್ತಿರ್ತೀವಲ್ಲ ಜ್ಞಾನ ನಾನು ಹೇಳ್ತಾ ಇಲ್ಲ ಬಾಬಾ ಹೇಳ್ತಾ ಇದ್ದೇನೆ ಅಂತ, ಅದೇನೆ ನಿಮ್ಗೆ ಬಾಬಾ ಹೇಳಿರೋದು. ಆದರೆ ಮಾಡಿದ್ಮೇಲೆ ನಾನು ಮಾಡಿದೆ ಅಂತ ಹೇಳೋದಲ್ಲ, ಬಾಬಾ ಅಲ್ಲಿಂದ ಜಗಾಲಿ ಮಾಡಿಬಿಟ್ರು. ಇದು ನಿಮಗೆ ಪಾಠ ಕಲಿಸಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಈ ರೀತಿ ನೀವು ಶುದ್ಧ ಮನೋಭಾವದಲ್ಲಿ ಇದ್ದರೆ ನಾನು ಬಂದು ಬಿಟ್ಟು ನಿಮಗೆ ಸಹಾಯವನ್ನ ಮಾಡ್ತೇನೆ, ಎಕ್ಸ್ಟ್ರಾ ಸಹಯೋಗವನ್ನ ನಾನು ಕೊಡ್ತೇನೆ. ಅದಕ್ಕೆ ನಾನು ಜವಾಬ್ದಾರ ಆಗಿದ್ದೇನೆ, ನಿಮ್ಮನ್ನ ಸಂಪನ್ನ ಮಾಡಿಬಿಟ್ಟೆ ನಾನು ಕರ್ಕೊಂಡು ಹೋಗ್ತೇನೆ. ಅದು ಸತ್ಯ ಹೃದಯ ಇರಬೇಕಷ್ಟೇ.
ನಿಮ್ಮಲ್ಲಿ ಏನು ಜ್ಞಾನ ಇರೋದು ಬೇಡ, ನೀವು ಹಳ್ಳಿಲಿ ಬೇಕಾದ್ರೂ ಇಲ್ಲಿ ಓದಿದವರು ಏನು ಇಲ್ಲದೆ ಇರಲಿ, ನಾನು ನಿಮ್ಗೆ ಸಹಾಯವನ್ನ ಮಾಡ್ತೇನೆ ಮಕ್ಕಳೇ. ಎಷ್ಟರ ಮಟ್ಟಿಗೆ ಮಾಡ್ತೇನೆ? ಹೇಳ್ತಾರೆ, ನಾನು ಮಕ್ಕಳಿಗೆ ಎಷ್ಟು ಹೇಳಿದ್ರು ಕೂಡ ಇವತ್ತು ಕೂಡ ತಪ್ಪು ಮಾಡ್ತಿದ್ದಾರೆ, ಗೊತ್ತು ಮಕ್ಕಳಿಗೆ ನಾನು ತಪ್ಪು ಮಾಡ್ತಿದ್ದೇನೆ ಅಂತ. ತಪ್ಪು ಮಾಡ್ದು ನಡೀತಾ ಇದೆಯಲ್ಲ, ಸಾಧನೆ ನಡೀತಾ ಇದೆಯಲ್ಲ, ಸೇವೆ ನಡೀತಾ ಇದೆಯಲ್ಲ, ಹೇಳುವಂತ ಒಂದು ಹುಡುಕಾಟಿಕೆ ಅಲ್ಬೇಲಾಪನ್ ಇದೆ. ಸರಿ, ಈಗ ನನ್ನ ತಂದೆಯ ಪಾತ್ರ ನಡೀತಾ ಇದೆ, ಶಿಕ್ಷಕನ ಪಾತ್ರ ನಡೀತಾ ಇದೆ, ಗುರುವಿನ ಪಾತ್ರ ನಡೀತಾ ಇದೆ. ಇವಾಗ ಕ್ಷಮಾ ಸಾಗನ ರೂಪದಲ್ಲಿ ನಾನು ನಿಮಗೆ ಕ್ಷಮೆ ಮಾಡಬಹುದು. ಅದೇ ಸ್ವಲ್ಪದಲ್ಲಿ ಒಂದು ಧರ್ಮರಾಜನ ಪಾತ್ರ ಬಂದಾಗ ಆವಾಗ ನಾನು ಕ್ಷಮೆ ಮಾಡೋದಿಲ್ಲ. ಸರಿ, ಕ್ಷಮೆ ಮಾಡಿದ್ರೂ ಕೂಡ ನೀನು ಮಾಡುವಂತ ಪುನಃ ಪುನಃ ಮಾಡುವಂತ ತಪ್ಪುಗಳು 1ಕ್ಕೆ 2, 2ಕ್ಕೆ 4, 4ಕ್ಕೆ 100ರಷ್ಟು ರೂಪದಲ್ಲಿ ನಿನ್ನ ಅಕೌಂಟಲ್ಲಿ ಜಮಾ ಆಗ್ತಾ 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 ಇರತ್ತೆ. ಒಂದು ದಿನ ನಿನ್ನ ಎದುರುಗಡೆ ಪ್ರತ್ಯಕ್ಷ ಆಗತ್ತೆ. ಈ ರೀತಿ ಬರುವಂತ ದಿನಗಳನ್ನ ಬಾಬಾ ನನಗೆ ಎಚ್ಚರಿಕೆ ಮಾಡಿಲ್ಲ ಅಂತ ಮುಂದೆ ಒಂದು ದಿನ ನನ್ನ ಮೇಲೆ ಕಂಪ್ಲೇಂಟ್ ಮಾಡಬೇಡ. ಅದಕ್ಕಾಗಿ ಎಚ್ಚರದಿಂದ ಇರು ಅಂತ ಬಾಬಾ ಹೇಳ್ದ. ನಂದು ಇವಾಗ ಯಾವ ಪಾತ್ರ ಬರ್ತಾ ಇದೆ? ಧರ್ಮರಾಜನ ಪಾತ್ರ ಬರ್ತಾ ಇದೆ. ಈಗ ಸೇವೆ ಮಾಡ್ತಾ ಮಾಡ್ತಾ ಇರ್ಬೇಕಾದ್ರೆ ಕೆಲವೊಂದ್ಸಲ ಏನಾಗತ್ತಂತೆ, ಮಾಯೆ ಎಂಟರ್ ಆಗ್ಬಿಡ್ತದಂತ. ಯಾವ ರೀತಿ ಮಾಯೆ? ಸ್ವಂತ ಬಿಲ್ಡಿಂಗ್ ತಗೊಳ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಸಂಬಳ ಬರಬೇಕು, ಒಂದ್ ಸ್ವಲ್ಪ ಹೊತ್ತು ಯೂಟ್ಯೂಬ್ ನಲ್ಲಿ ಫಿಲ್ಮ್ ನೋಡಿದ್ರೆ ಏನಾಗ್ತದೆ? ಏನು ಆಗೋದಿಲ್ವಲ್ಲ. ಹೀಗೆ ಮಾಯೆ ಬಂದ್ಬಿಟ್ಟು ಏನ್ ಮಾಡ್ಬಿಡ್ತದಂತೆ, ಸ್ವಿಚ್ ಆನ್ ಮಾಡ್ಬಿಟ್ಟು ಹೋಗ್ಬಿಡ್ತದಂತೆ. ಆನ್ ಮಾಡಿದಾಗ ಅಂತಹ ಮಕ್ಕಳಿಗೆ ಬಾಬಾ ಏನ್ ಮಾಡ್ತಂತೆ, ನೋಡು ಮಗು ಇದು ತಪ್ಪು, ಇದನ್ನ ಮಾಡಬೇಡ ಅಂತ ಇಶಾರ ಕೊಡ್ತಾರಂತೆ. ಮುರಳಿಯ ಮುಖಾಂತರವಾಗ್ಲಿ, ನಿಮಿತ್ತ ಆತ್ಮಗಳ ಮುಖಾಂತರ ಆಗ್ಲಿ, ಡೈರೆಕ್ಟ್ ಆಗ್ಲಿ ಕೊಡ್ತಾರಂತೆ. ಆದ್ರೆ ನಿಮ್ಮ ಮನಸ್ಸು ಬುದ್ಧಿನ ಬಾಬನ ಕಡೆ ಕನೆಕ್ಷನ್ ಕೊಟ್ಟರೆ ತಾನೇ ನೀವು ಇಶಾರವನ್ನ ತಗೊಳ್ಲಿಕ್ಕೆ ಆಗ್ತದೆ. ನೀವು ನಿಮ್ಮದೇ ಯೋಚನೆಯಲ್ಲಿ ಬ್ಯೂಸಿ ಇದ್ದಿದ್ರೆ ನಾನು ಹೇಳಿರುವಂತ ಹೆಂಗೆ ಗೊತ್ತಾಗತ್ತೆ ನಿಮ್ಗೆ? ಹೇಳಿ ನೋಡೋಣ. ಅದಕ್ಕಾಗಿ ಬಾಬಾ ಹೇಳಿದ್ರು ಕೂಡ ಅದರ ಕಡೆ ಗಮನನೇ ಕೊಡದೇನೆ ಏನ್ ಮಾಡ್ತಾರಂತೆ, ಮಾಯಿಗೆ ವಶೀಭೂತರಾಗ್ಬಿಡ್ತಾರಂತೆ. ಯಾಕೆ? ಅಯ್ಯೋ, ನಾನ್ ಮಾಡಿದ ಯಾರಿಗೆ ಗೊತ್ತಾಗ್ತಾ ಇದೆ? ರೂಮ್ನಲ್ಲಿ ನಾನೊಬ್ಬನೇ ಇದೆ ತಾನೆ, ಸೈಲೆಂಟ್ ಮೋಡಲ್ ಇಟ್ಟಿದ್ದೆ ತಾನೆ, ನಾನೊಬ್ಬನೇ ಮೊಬೈಲ್ ನೋಡ್ತೀನಿ, ಯಾರಿಗೆ ಗೊತ್ತಾಗ್ತದೆ? ಇದು ನಿಮಗೆ ನೀವು ಮಾಡಿಕೊಳ್ಳುವಂತ ಮೋಸ. ಬೇರೆ ಯಾರು ನೋಡದೇ ಇರಬಹುದು, ನಾನ್ ನೋಡ್ತಾ ಇದ್ದೇನೆ, ಅದು ನನಗೆ ಗೊತ್ತಿದೆ. ಬಾಬನಿಗೆಲ್ಲ ಗೊತ್ತಿರ್ತದೆ. ಅದನ್ನ ಸ್ಪಷ್ಟವಾಗಿ ಬಾಬಾ ಮೊದಲಿಗೆ ಹೇಳ್ತಾ ಇರ್ತಾರೆ. ಈ ರೀತಿ ಪುನಃ 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 ನೀವು ಈ ರೀತಿ ಮಾಡ್ತಾ ಹೋಗಿದ್ದಿದ್ರೆ ಏನಾಗತ್ತೆ? ಭಗವಂತನ ಸಂಯೋಗ ಸಿಗೋದಿಲ್ಲ, ಭಗವಂತ ನಿಮ್ಮ ಜೊತೆಲಿ ಇರೋದಿಲ್ಲ. ತಪ್ಪನ್ನ ಮಾಡ್ತಾ ಇರೋದು, ಆಮೇಲೆ ಹೇಳೋದು ಸಾರಿ ಬಾಬಾ ಅಂತ ಹೇಳೋದು. ಇನ್ನು ಕೆಲವೊಂದ್ಸಲ ಪ್ರಶ್ನೆ ಬರ್ತದಂತ, ಏನಂತ? ಬಾಬಾ ಮಾಡ್ಲೋ ಮಾಡಬಾರ್ದು, ಇವತ್ ಮಾಡ್ಲೋ ನಾಳೆ ಮಾಡ್ಲೋ, ಯಾವುದರ ಬಗ್ಗೆ? ಮನಸ್ಸು ಬುದ್ಧಿ ಕ್ಲಿಯರ್ ಇಲ್ಲ ಅಂತಂದ್ರೆ ಈ ರೀತಿ ನಮ್ಗೆ ಸಂಶಯಗಳು ಬರ್ತವೆ. ಆತ್ಮೀಯರೇ, ಒಂದು ವಿಷಯ ತಿಳ್ಕೊಳ್ಳಿ, ಲೌಕಿಕ ದೇಹಕ್ಕೆ ಸಂಬಂಧಪಟ್ಟಂತ ವಿಷಯದಲ್ಲಿ ಮಾತ್ರ ಈ ಪ್ರಶ್ನೆಗಳು ಬರ್ತಾವೆ. ಸಾಧನೆ, ಪುರುಷಾರ್ಥ, ಸೇವೆಯಲ್ಲಿ ಈ ಪ್ರಶ್ನೆಗಳು ಬರೋದಿಲ್ಲ. ಅಂದರೆ ನೀವು ಸತ್ಯಕ್ಕೆ ಬೇಕಾಗಿರುವಂತ ಕರ್ಮಕ್ಕಿಂತ ವಿನಾಶಕ್ಕೆ ಬೇಕಾಗಿರುವಂತ ಕರ್ಮದ ಕಡೆನೇ ನಿಮ್ಮದು ಯೋಚನೆ ಹೆಚ್ಚಿಗೆ ನಡೀತಾ ಇರುವಂತ ಕಾರಣದಿಂದ ಬಾಬಾ ಇದನ್ನ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಈ ಬಿಲ್ಡಿಂಗ್ ಅನ್ನ ಕಟ್ಕೊಂಡಿದ್ದಿದ್ರೆ ನನಗೆ ಲಾಭ ಆಗುತ್ತೋ ಆಗಲ್ವೋ? ಬಾಬಾ ಹೇಳ್ತಾ, ನಾನು ಇವಾಗ ಏನ್ ಹೇಳ್ತಾ ಇದ್ದಾನೆ, ಆತ್ಮಿಕ ಸಂಪಾದನೆ ಕಡೆಗೆ ಹೋಗಿ ಅಂತ ನಾನು ಹೇಳ್ತಿದ್ದಾಗ ನೀವು ವಿನಾಶದ ಕಡೆಗೆ ನೀವು ನನ್ನ ಮಾತು ಕೇಳಿದ್ರೆ, ಶ್ರೀಮತವನ್ನ ಕೇಳಿದ್ರೆ ನಾನು ಕೊಡ್ಲಿಕ್ಕೆ ಸಾಧ್ಯನಾ? ಭಗವಂತ ಸುಂದರವಾದ ಮಾತನ್ನ ಹೇಳ್ತಾನೆ. ಸರಾಯಿ ಕುಡಿತಾ ಇರುವಂತ ವ್ಯಕ್ತಿ, ಗುಟ್ಕಾ ತಿನ್ನುವಂತ ಒಬ್ಬ ವ್ಯಕ್ತಿ ಡಾಕ್ಟರ್ಸ್ ಹೋಗ್ಬಿಟ್ಟು, ಇವತ್ತೊಂದ್ ದಿವಸ ನಾನು ಸರಾಯಿ ಕುಡಿಬಹುದಾ, ಇವತ್ತೊಂದ್ ದಿವಸ ಗುಟ್ಕಾ ತಿನ್ಬಹುದಾ ಅಂತ ಹೇಳಿದ್ರೆ ಡಾಕ್ಟರ್ ಏನು ಉತ್ತರ ಹೇಳ್ತಾರೆ ಹೇಳಿ ನೋಡೋಣ? ಒಂದ್ ಕಡೆಗೆ ಔಷಧಿ ಕೊಡಬೇಕು ಅಂತ ಹೇಳ್ತೀರಾ, ಅಲ್ಲಿಂದ ಹೊರಗಡೆ ಬರಬೇಕು ಅಂತ ಹೇಳ್ತೀರಾ, ನನ್ನ ಹತ್ರ ಬಂದ್ಬಿಟ್ಟು ವಿಕಾರಕ್ಕೆ ಹೋಗ್ಬೋದಾ ಅಂತ ಕೇಳ್ತಿದ್ರೆ ಅದನ್ನ ನೀವು ಎಷ್ಟು ಕುಡಿತಾ ಇದ್ದೀರೋ ಅದರಿಂದ ನಿಮ್ ಜಠರ ಆಲ್ರೆಡಿ ಹಾಳಾಗ್ಬಿಟ್ಟಿದೆ. ಇನ್ನೂ ಅದನ್ನು ಕುಡಿದ್ರೆ ನಾನು ಕೊಟ್ಟಿರೋ ಮೆಡಿಸಿನ್ ಕೂಡ ಕೆಲಸ ಮಾಡೋದಿಲ್ಲ. ಯಾವ್ದ ಕಡೆ ಗಮನ ಕೊಡಬೇಕು ಅಂತ ಹೇಳ್ತಾ ಇರೋದು ನಾನು ಹೇಳ್ತಾರೆ ಅರ್ಥ ಆಗ್ತಾ ಇಲ್ವಾ ನಿಮಗೆ? ಇವತ್ತಿನ ಆತ್ಮಿಕ ಸಂಪಾದನೆಯನ್ನ ಮಾಡಿದ್ರೆ ನಿನಗೆ ಸತ್ಯಕ್ಕೆ ಬೇಕಾಗಿರುವಂತ ಎಲ್ಲ ಸಾಧನವನ್ನ ಕೊಡುವ ಜವಾಬ್ದಾರಿ ನನ್ನದು. ಇನ್ನೊಂದು ಪ್ರಶ್ನೆ ಭಗವಂತಂದು ಕಿವಿಗೆ ಓಪನ್ ಮಾಡ್ಬಿಟ್ಟು ಕೇಳಿ. ಭವಿಷ್ಯದಲ್ಲಿ ಸತ್ಯುಗಕ್ಕೆ ಏನು ಬೇಕು ನಾನು ಕೊಡ್ತೇನೆ ಅಂತಂದ್ಮೇಲೆ ಸಂಗಮ ಯುಗದಲ್ಲಿ ಈಗ ಈಶ್ವರೀಯ ಕಾರ್ಯದಲ್ಲಿ ನೀನಿದ್ದಾಗ ನಿನಗೆ ಬೇಕಾಗಿರೋದು ನಾನು ಕೊಡದೇ ಇರ್ತೇನಾ? ನನ್ನ ಫ್ಯಾಕ್ಟ್ರಿಯಲ್ಲಿ ಇದೀಯಾ, ನನ್ನ ಕೆಲಸ ಮಾಡ್ತಿದೀಯಾ ಅಂತಂದ್ರೆ, ಲೌಕಿಕದಲ್ಲಿ ಫ್ಯಾಕ್ಟ್ರಿಯವರು ಎಷ್ಟು ಮನುಷ್ಯಾತ್ಮರಿಗೆ ಕೊಡ್ತಾರೆ, ಸಹಯೋಗ ಕೊಡ್ತಾರೆ, ಕಾರ್ ಕೊಡ್ತಾರೆ, ಕೆಂಟಿನ್ ಕೊಡ್ತಾರೆ, ಮೆಡಿಸಿನ್ ಕೊಡ್ತಾರೆ, ಇನ್ಶೂರೆನ್ಸ್ ಕೊಡ್ತಾರೆ.
ನಾನು ನಿನಗೆ ಕೊಡೋದಿಲ್ವಾ? ಯಾವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಡ್ತೇನೆ. ಎಲ್ಲ ಇವತ್ತು ಖಾಲಿ ಮಾಡಿಬಿಟ್ರೆ ಭವಿಷ್ಯಕ್ಕೇನು ಇರೋದಿಲ್ವಲ್ಲ. ಅದಕ್ಕಾಗಿ ನನ್ನ ಮೇಲೆ ನಂಬಿಕೆಯನ್ನಿಡು, ವಿಶ್ವಾಸವನ್ನ ಇಡು. ಆವಾಗ ನಿನ್ನನ್ನು ಸರಿದಾರಿ ನಾನು ಕರ್ಕೊಂಡು ಹೋಗ್ತೇನೆ. ಜೊತೆಗೆ ಪ್ರಕೃತಿ ಹೇಳ್ತದಂತೆ, ಏನ್ ಹೇಳ್ತದಂತೆ? ನಾನು ಈ ಪ್ರಪಂಚವನ್ನ ಶುದ್ಧ ಮಾಡ್ಬೇಕಲ್ಲ, ವಿನಾಶ ಮಾಡ್ಬೇಕಲ್ಲ, ಮಾಡಬಹುದಾ ಅಂತ ಕೇಳ್ತದಂತೆ. ಬಾಬಾ ಹೇಳ್ತಾರಂತೆ ಮಾಡು. ಅದು ಏನ್ ಮಾಡೋದು? ಈ ಪ್ರಕೃತಿಯನ್ನು ಶುದ್ಧ ಮಾಡುವಂತ ಆತ್ಮರು ಶುದ್ಧ ಮಾಡುವಂತ ಕಾರ್ಯಕ್ಕಿಂತ ಮೊದಲು ಸ್ಥೂಲವಾದಂತಹ ಹಣ ಸಂಪಾದನೆ ಸಾಧನವನ್ನು ಸೇರಿಸೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಅವರು ಮಧ್ಯದಲ್ಲಿ ಇದ್ದಾಗ ಏನಾಗ್ತದೆ, ಪ್ರಕೃತಿಗೆ ಸಂಪೂರ್ಣವಾಗಿ ಕ್ಲೀನ್ ಮಾಡ್ಲಿಕ್ಕೆ ಆಗಲ್ಲ. ಹಂಗಂದ್ರೆ ಸಿಂಪಲ್, ನಿಮ್ಮ ಮನೇಲಿ ಧೂಳಿದೆ ಅಂತ ತಿಳ್ಕೊಳ್ಳಿ, ಅಲ್ಲೊಂದು ವಜ್ರದ ಉಂಗುರ ಇದೆ, ಬಂಗಾರ ಇದೆ, ಅವಾಗ ಏನಾಗ್ತದೆ? ಅದನ್ನ ತೆಗೆದು ಬಿಸಾಕ್ಬಿಟ್ಟು ಏನಾಗ್ಬಿಡ್ತದೆ? ಅದಕ್ಕಾಗಿ ನೀವೇನು ಮಾಡಬೇಕು? ನಿಮ್ಮ ಮನಸ್ಸನ್ನ ಈಗ ಪರಿವರ್ತನೆಯನ್ನ ಮಾಡಿ ಆತ್ಮಿಕ ಸಂಪಾದನೆ, ಆತ್ಮಿಕ ಸೇವೆಯಲ್ಲಿ ನಿಮ್ಮನ್ನ ನೀವು ಯೋಗ್ಯ ಮಾಡಿಕೊಂಡಾಗ, ನಿಮ್ಮನ್ನ ಸುರಕ್ಷಿತ ಸ್ಥಳಕ್ಕೆ ನಾನು ಕರೆದುಕೊಂಡು ಹೋದಾಗ ಅಲ್ಲಿ ಹೋಲ್ಸೇಲ್ ಆಗಿ ಏನಾಗ್ತದೆ? ಪ್ರಕೃತಿ ವಿಕೋಪಗಳು ಬಂದು ಶುದ್ಧವಾಗ್ತಾವೆ. ಈಗ ಮಧ್ಯ ಮಧ್ಯದಲ್ಲಿ ನೀವು ಇದ್ದೀರಿ, ಇರೋದರ ಜೊತೆಗೆ ನಿಮ್ಮ ಗಮನ ಎಲ್ಲಿದೆ ಅಂತಂದ್ರೆ ವಿನಾಶಿ ವಸ್ತುವನ್ನ ಸಂಪಾದನೆ ಮಾಡಿ ಸ್ಟಾಕ್ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದೀರಿ. ಅದಕ್ಕಾಗಿ ಪ್ರಕೃತಿಗೆ ಅದು ಶುದ್ಧ ಮಾಡ್ಲಿಕ್ಕೆ ಏನಾಗ್ತದೆ? ಸ್ವಲ್ಪ ತೊಂದರೆ ಆಗ್ತಾ ಇದೆ. ಆರಂಭ ಮಾಡಿದೆ, ತಮ್ಗೆ ಗೊತ್ತು, ವಿದೇಶಗಳಲ್ಲಿ ಬಾಂಬ್ಗಳು ಬೀಳ್ತಾ ಇದ್ದಾವೆ, ಯುದ್ಧಗಳು ಬೀಳ್ತಾ ಇದ್ದಾವೆ. ಅದನ್ನ ಉದಾಹರಣೆ ನೋಡ್ತೀವಲ್ವಾ? ಒಂದೊಂದಲ್ಲಿ ಬಾಂಬ್ ಬಿದ್ದಾಗ ವಯಸ್ಸಾದವರು, ಯಂಗಿರು ಎಲ್ಲನ ಮನೆ ಮಠ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ. ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ. ಅಲ್ಲಿಂದ ಆರಂಭವಾಗಿರೋದು ಇನ್ನು ಸ್ವಲ್ಪ ದಿನದಲ್ಲಿ ನಿಮ್ಮೂರಲ್ಲೂ ಕೂಡ ಬರ್ತದದು. ಸ್ವಚ್ಛತೆ ಬಂದೇ ಬರ್ತದೆ. ಈಗ ಬುದ್ಧಿ ಕಲ್ತ್ಕೊಳ್ಳಿ. ಎಷ್ಟು ವರ್ಷದಿಂದ ಅವರು ಬಿಲ್ಡಿಂಗ್ ಅನ್ನ ಕಟ್ಕೊಂಡಿದ್ರು, ಅದೆಲ್ಲ ಹೊರಟೋಯ್ತಲ್ವಾ? ಸರ್ಟಿಫಿಕೇಟ್ ಅಂತೆ, ಆಧಾರ್ ಕಾರ್ಡ್ ಅಂತೆ, ಬ್ಯಾಂಕ್ ಬ್ಯಾಲೆನ್ಸ್ ಅಂತೆ, ಎಲ್ಲಾನು ಕೂಡ ಹೋಯ್ತು ತಾನು. ಏನಿದೆ? ಯಾರ ಮನೆಗೆ ಹೋಗ್ತೀರಾ? ಯೋಚನೆ ಮಾಡಿ. ಇವತ್ತಿನ ದಿನಗಳಲ್ಲಿ ಮೊದಲೆಲ್ಲ ಸಂಬಂಧಿಕರಿದ್ರು, ಬೇರೆಯವ್ರಿಗೆ ಹೋಗ್ಬೋದಿತ್ತು. ಇವತ್ತು ಎಷ್ಟು ಜನ ಸಂಬಂಧಿಕರು ನಿಮ್ಮನ್ನು ಆಹ್ವಾನ ಮಾಡ್ತಾರೆ, ಮನೇಲಿ ಇಟ್ಕೊಳ್ತಾರೆ? ಯೋಚನೆ ಮಾಡಿ ನೋಡೋಣ, ಎಷ್ಟು ಜನ ಪಾಲನೆಯನ್ನು ಮಾಡ್ತಾರೆ. ಅದಕ್ಕಾಗಿ ಆಧ್ಯಾತ್ಮಿಕ ಶಕ್ತಿ ಇದ್ದಾಗ ಮಾತ್ರ ನಿಮ್ಮನ್ನ ಸುರಕ್ಷಿತ ಸ್ಥಳಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ. ಹಾಗಿದ್ರೆ ಈಗ ಆರೋಗ್ಯವಾಗಿದ್ದಾಗ ಆಧ್ಯಾತ್ಮಿಕ ಶಕ್ತಿಯ ಸ್ಟಾಕ್ ಮಾಡೋದಲ್ಲಿ, ದಾನ ಮಾಡೋದಲ್ಲಿ, ಸೇವೆ ಮಾಡೋದಲ್ಲಿ ನೀವು ಎಷ್ಟರ ಮಟ್ಟಿಗೆ ಏನು ಮಾಡಿದಿರಿ? ಯೋಗ್ಯರಾಗಿದ್ದೀರಿ. ಆದ್ಮೇಲೆ ಬಂಗಾರ, ಬಿಲ್ಡಿಂಗು, ಕಾರು ತೆಗೆದುಕೊಳ್ಳೋದ್ರ ಮೂಲಕ ನೀವು ಶ್ರೀಮಂತಿಕೆಯನ್ನು ತೋರಿಸ್ತಾ ಇದ್ದೀರಿ. ಅದರಲ್ಲ, ಭಗವಂತನ ಶಕ್ತಿಯನ್ನು ತೆಗೆದುಕೊಳ್ಳೋದಲ್ಲಿ, ಬೇರೆಯವರು ಕೊಡೋದಲ್ಲಿ, ಇದರಲ್ಲಿ ಶ್ರೀಮಂತರಾಗಿದ್ದಕ್ಕೆ ಬಾಬಾ ಸತ್ಯವಾದಿಗಳು. ಅದಕ್ಕಾಗಿ ಇನ್ನು ಮೇಲೆ ನೀವು ಕ್ಲೀನ್ ಅಂಡ್ ಕ್ಲಿಯರ್ ಆಗಿದ್ದಾಗ, ನನಗೆ ಮುಂದೆ ಏನಾಗ್ತದೆ, ನಾನು ಬಿಲ್ಡಿಂಗ್ ಕೆಳಗಡೆಗೆ ಬಿದ್ದರೆ ಏನಾಗೋದು, ವಿನಾಶ ಆದ್ರೆ ಏನಾಗೋದು, ನನಗೆ ಊಟ ಸಿಗ್ತದೋ ಸಿಗಲ್ವೋ, ಅದು ಯಾವ ಚಿಂತೆನೂ ನಿನಗೆ ಬೇಕಾಗಿಲ್ಲ. ಸಮಯದ ಅನುಸಾರ ನಾನು ಹೇಳ್ತೇನೋ, ಏನ್ ಹೇಳ್ತೇನೋ ಅದನ್ನ ನೀನು ಮಾಡ್ತಾ ಹೋಗು. ಬೇರೇನು ಚಿಂತೆ ಬೇಡ. ನಿನ್ನ ಸಂಪೂರ್ಣ ಜೀವನದ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ಳಿಕ್ಕೆ ರೆಡಿ ಇದ್ದೇನೆ. ಆತ್ಮೀಯರು, ಒಂದು ವಿಷಯ ತಿಳ್ಕೊಡಿ, ಭಗವಂತನ ಮೇಲೆ ನಂಬಿಕೆ ವಿಶ್ವಾಸ ಬರಬೇಕು ಅಂತಂದ್ರೆ ಪುನಃ 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 ನಿಮ್ಮ ಜೀವನದಲ್ಲಿ ಭಗವಂತನ ಉಪಯೋಗ ಮಾಡ್ಕೊಡಿ. ಆವಾಗ ಗೊತ್ತಾಗತ್ತೆ ಭಗವಂತ ನನ್ನ ಜೊತೆಲಿ ಯಾವ ರೀತಿ ಇದ್ದಾರೆ, ಆ ಉಪಯೋಗದಿಂದ ಆ ಕರ್ಮದ ಫಲ ಇಷ್ಟು ಶ್ರೇಷ್ಠವಾಗಿ ಬಂದಿದೆ. ಅದಕ್ಕಾಗಿ ಮನಸ್ಸು ಬುದ್ಧಿ ಕ್ಲೀನ್ ಅಂಡ್ ಕ್ಲಿಯರ್ ಆಗಿದ್ದಾಗ ನಾನು ಹೇಳಿರುವಂತ ಮಾತು ನಿಮ್ಗೆ ಏನಾಗತ್ತೆ? ಗೊತ್ತಾಗತ್ತೆ. ಹಾಗಿದ್ರೆ ನೀವು ದೀಪಾವಳಿಯನ್ನು ಯಾವ ರೀತಿ ಆಚರಣೆ ಮಾಡಬೇಕು? ಯಾವ ರೀತಿ ಮಾಡಬಹುದು? ಸಂಗಮ ಯುಗ ಅಂತಂದ್ರೆ ಆಚರಣೆ ಮಾಡುವಂತ ಯುಗ, ಸೆಲೆಬ್ರೇಷನ್ ಮಾಡುವಂತ ಯುಗ. ಸತ್ಯುಗದ ದೀಪಾವಳಿ ಬಗ್ಗೆ ಬಾಬಾ ಮಾತಾಡ್ತಾ ಇಲ್ಲ. ಕಿರೀಟ ಹಾಕೊಂಡು ಸಿಂಹಾಸನದ ಮೇಲೆ ಕೂತ್ಕೊಂಡು 36 ವೆರೈಟಿ ಊಟ, ಅದಲ್ಲ. ಯಾವ ರೀತಿ ಆಚರಣೆ ಮಾಡ್ಬೋದು? ಬಾಬಾ ಹೇಳ್ತಾರೆ ಅಂತರ್ಮುಖಿ, ಮನಸ್ಸನ್ನ ಒಳಗಡೆ ಕಳಿಸಿ. ಬಾಬ್ದಾದ ಇದ್ದಾರೆ, ನೀವು ಬಾಬ್ದಾದ ಮಸ್ತಾಗಿರಿ, ದೀಪಾವಳಿನ ಆಚರಣೆ ಮಾಡಿ. ಇದು ಒಂದು ವಿಧಾನ. ಅಂದ್ರೆ ಒಳಗಡೆ ಕಳಿಸೋದು. ಒಳಗಡೆಗೆ ಏನಿದೆ? ಬಾಬ್ದಾದ. ಹೊರಗಡೆಗೆ ಏನಿದೆ? ಶರೀರ, ಪ್ರಪಂಚ, ಶರೀರಧಾರಿಗಳು, ರಕ್ತ ಸಂಬಂಧಿಗಳು, ಲೌಕಿಕದವರು, ಅಲೌಕಿಕದವರು, ಬಜ್ಜಿ, ಬೋಂಡ, ಕಜ್ಜಾಯ ಎಲ್ಲ ಬರ್ತದೆ ಬಾಹರ ಮುಖದಲ್ಲಿ. ಒಳಗಡೆಗೆ ಏನು ಬರ್ತದೆ? ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ನನ್ನ ಪ್ರೀತಿಯ ತಂದೆ, ಫ್ರೆಂಡ್, ಇದೆಲ್ಲ ಬರ್ತದೆ. ಈ ರೀತಿ ಮನಸ್ಸನ್ನ ಅಂತರ್ಮುಖಿ ಒಳಗಡೆಗಿರುವಂತ ಪರಮಾತ್ಮನಲ್ಲಿ ಇಡೋದರ ಮೂಲಕ ಪರಮಾತ್ಮನಲ್ಲಿರುವಂತ ಗುಣಲಕ್ಷಣಗಳನ್ನ ಅನುಭವ ಮಾಡಿ ದೀಪಾವಳಿನ ಆಚರಣೆ ಮಾಡೋದು. ಇನ್ನೊಂದು ಅತೀಂದ್ರಿಯ ಸುಖದ ಮೌಜಿನಲ್ಲಿರೋದು.
ಏನು ಶಾಂತಿ? ಈಗ ನಾವೇಗೆ ಹೊಸ ಬಟ್ಟೆ ಹಾಕೊಂಡು ಪಟಾಕಿ ಹೊಡೆದು ಬಿಟ್ಟು ಕಜ್ಜಾಯ ತಿಂತ ಯಾವತ್ತು ಖುಷಿಯಾಗಿರ್ತೀವಲ್ವಾ? ಹಾಗೆ ಅತೀಂದ್ರಿಯ ಮನ ಬುದ್ಧಿಯಿಂದ ಪರಮಾತ್ಮನ ಪ್ರೀತಿಯ ಸುಖವನ್ನ ಅನುಭವ ಮಾಡ್ತಾ ಮಸ್ತಾಗಿರುತ್ತೆ ತಪಸ್ಸನ್ನ ಮಾಡುವಂಥದ್ದು. ಈ ರೀತಿ ನೀವು ದೀಪಾವಳಿ ಆಚರಣೆ ಮಾಡಿ. ಸೇವೆಯ ಮೂಲಕ ಮಹಾದಾನ. ಪ್ರತಿಯೊಂದು ಆತ್ಮಗಳಿಗೂ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ. ಅಂದ್ರೆ ಹಿಂದ್ಗಡೆ ಬಾಬಾ ಇದ್ದಾನೆ, ನಾನು ಎದಗಡೆಗಿದ್ದೇನೆ. ನನ್ನ ಮೂಲಕ ವಿಶ್ವದಲ್ಲಿ ಇರುವಂತ ಎಲ್ಲ ಆತ್ಮಗಳಿಗೆ ಭಗವಂತ ಶಕ್ತಿಗಳನ್ನ ಕೊಡ್ತಾ ಇದ್ದಾನೆ. ಅವ್ರಿಗೆ ಹೋಗ್ಬಿಟ್ಟು ತಲುಪ್ತಾ ಇದೆ, ಅವ್ರು ಖುಷಿ ಆಗ್ತಾ ಇದ್ದಾರೆ, ಅವ್ರು ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಹೀಗೆ ಕೊಡುವುದರ ಮೂಲಕನೂ ಕೂಡ ನೀವೇನ್ ಮಾಡ್ಬೇಕಾಗ್ತದೆ? ಸತ್ಯವಾದ ದೀಪಾವಳಿನ ಆಚರಣೆ ಮಾಡಬಹುದು. ಮತ್ತು ಬಾಬಾ ಹೇಳ್ತಾರೆ, ನಿಮ್ಮಲ್ಲಿ ಮಾತನಾಡಿ. ಯಾರ ಹತ್ರ ನಿಮ್ಮಲ್ಲಿ ಅಂತಂದ್ರೆ ಬಾಬ್ ದಾದನ ಜೊತೆಗೆ ಮಾತಾಡ್ತಾ ಇರಿ. ಬಾಬ್ ದಾದ ಮಾತಾಡಬೇಕು. ಸಂಗಮ ಯುಗದಲ್ಲಿ ಇದ್ದೀರಿ, ಗೊತ್ತಿರ್ಲಿ ನಿಮ್ಗೆ. ಅಲ್ಲಿ ಯಾರ್ಯಾರಿದೆ? ಬೇರೆ ಆತ್ಮಗಳಲ್ಲ, ನೀವು ಶಿವ ಬಾಬಾ, ಬ್ರಹ್ಮ ಬಾಬಾ. ಈ ರೀತಿ ನೀವು ಮಾತಾಡ್ತಾನು ದೀಪಾವಳಿ ಆಚರಣೆ ಮಾಡಬಹುದು. ಡ್ಯಾನ್ಸ್ ಮಾಡಿ, ಶರೀರದಿಂದ ಅಲ್ಲ ಮನಸ್ಸಿನಿಂದ. ಸೂಕ್ಷ್ಮತನಕ್ಕೆ ಹೋಗ್ಬಿಟ್ಟು ಬಾಬನ್ ದಾದನ ಜೊತೆಗೆ ಡ್ಯಾನ್ಸ್ ಮಾಡ್ಬೋದು. ಡ್ಯಾನ್ಸ್ ಮಾಡ್ಬೇಕು ಅಂತ ಬ್ಯೂಟಿ ಪಾರ್ಲರ್ಗೆ ಹೋಗ್ಬಿಟ್ಟು ಎಲ್ಲ ಶೃಂಗಾರ ಮಾಡ್ಕೊಂಡು ಹೋಗ್ಬಿಟ್ಟು ಡ್ಯಾನ್ಸ್ ಮಾಡ್ಬಿಡ್ಬೇಡಿ. ಮನಸ್ಸಿನ ನೃತ್ಯವನ್ನ ಬಾಬಾ ಹೇಳಿದಾರೆ, ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಬಾಬಾ ಮುರಳಿಲಿ ಹೇಳಿದಾರಲ್ಲ ದೀಪಾವಳಿ ಡ್ಯಾನ್ಸ್ ಮಾಡೋ ಅಂತ. ಬಾಬಾ ಶಾರೀರಿಕವಾಗಿ ಅಂತ ಹೇಳಿದಾರ? ಬಾಬಾ ಹೇಳಿದ ಮನಸ್ಸಿನಲ್ಲಿ, ಅದನ್ನ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ನಾವು? ಆ ರೀತಿ ನೀವು ಡ್ಯಾನ್ಸ್ ಮಾಡೋದ್ರ ಮೂಲಕನೂ ದೀಪಾವಳಿ ಆಚರಣೆ ಮಾಡಬಹುದು. ಇನ್ನೊಂದು ಬಾಬಾ ಹೇಳ್ತಾರೆ, ನಿಮ್ಮ ಸಂಪರ್ಕದಲ್ಲಿ ಬೇರೆ ಬೇರೆ ಆತ್ಮಗಳು ಬರ್ತಾರೆ. ಅವರ ವಿಶೇಷತೆಯನ್ನ ನೋಡ್ತಾ ಹೋಗಿ, ಅವ್ರಿಗೆ ಕಡಿಮೆತನ ಅಲ್ಲ, ವಿಶೇಷತೆಯನ್ನು ನೋಡ್ತಾ ಹೋಗಿ, ವಿಶೇಷತೆಯನ್ನು ಅವ್ರಿಗೆ ಕೊಡ್ತಾ ಹೋಗಿ. ಅವರ ವಿಶೇಷತೆ ಖುಷಿಬು ಅನ್ನ ತಗೊಳ್ಳಿ. ಹೇಗೆ ನೀವು ಬೇರೆಯವ್ರಿಗೆ ಏನಾದ್ರು ಒಂದು ಕೊಡ್ತೀರಾ, ಅವರಿಂದ ಏನಾದ್ರು ಒಂದು ತಗೊಳ್ತೀರಲ್ಲ ದೀಪಾವಳಿ ಹಬ್ಬದಲ್ಲಿ, ಹಾಗೆ ಅವರ ವಿಶೇಷತೆಯನ್ನ ನೋಡಿ, ಆತ್ಮದ ವಿಶೇಷತೆ, ಶರೀರದ ವಿಶೇಷತೆ ಎಲ್ಲ, ಆ ಸುವಾಸನೆಯನ್ನು ಸ್ವೀಕಾರ ಮಾಡಿ, ಆ ವಿಶೇಷತೆಯನ್ನು ನಿಮ್ಮ ಜೀವನದಲ್ಲಿ ಧಾರಣ ಮಾಡಿ. ಅಂದ್ರೆ ದೀಪಾವಳಿ ಆಚರಣೆ ಮಾಡೋದು ಅಂತಂದ್ರೆ ಸದಾ ಹಬ್ಬವನ್ನ ಒಪ್ಕೊಳ್ಳೋದು ಮತ್ತು ಆಚರಣೆ ಮಾಡೋದು, ಈ ವಿಧದಲ್ಲಿ. ಅದಕ್ಕಾಗಿ ಮಕ್ಕಳೇ, ಸಂಗಮ ಯುಗ ಅಂತಂದ್ರೆ ಸಂಪಾದನೆ ಮಾಡುವಂತ ಯುಗನೇ ಹೊರತು ಖರ್ಚು ಮಾಡುವಂತ ಯುಗವಲ್ಲ, ಕಳ್ಕೊಳ್ಳುವಂತ ಯುಗ ಅಲ್ಲ. ನೀವು ಏನೇ ಕರ್ಮವನ್ನ ಮಾಡಿದ್ರೂ ಕೂಡ ಆತ್ಮ ಪರಮಾತ್ಮನ ಜೊತೆಯಲ್ಲಿ ಇದ್ದಾಗ ಮಾತ್ರ, ಡಬಲ್ ಅಂಡರ್ಲೈನ್, 5,000 ವರ್ಷದಲ್ಲಿ ಆತ್ಮ ತನ್ನ ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಇಟ್ಟಾಗ ಮಾತ್ರ, ಯಾವುದೇ ಸಂದರ್ಭ, ಯಾವುದೇ ಕರ್ಮ, ಯಾವುದೇ ಸೇವೆ, ಸಾಧನೆ, ಮಾತುಕತೆ ಏನೇ ಇದ್ರೂ ಕೂಡ ಬಾಬಾ ನಿಮ್ ಜೊತೆಲಿ ಇರಬೇಕು. ಇದ್ದಾಗ ಸಂಪಾದನೆ. ಬಾಬಾ ಇಲ್ಲ, ನಿಮ್ಮಿಂದ ದೂರ ಆಗಿದ್ರೆ ಖರ್ಚು ಅಷ್ಟೇ. ಆತ್ಮದ ಸಂಪಾದನೆ ಯಾವಾಗ ಆಗತ್ತೆ? ಸಂಗಮ ಯುಗದಲ್ಲಿ ತಾನೆ. ಬಾಬನ ಹತ್ರ ಅಳಬಹುದು, ನಗಬಹುದು, ಡ್ಯಾನ್ಸ್ ಮಾಡ್ಬೋದು, ಮಾತಾಡ್ಬೋದು. ಅವನ ಶಕ್ತಿಯನ್ನು ತಗೊಂಡ್ಬಿಟ್ಟು ಬೇರೆಯವರು ಏನಾದ್ರೂ ಮಾಡಿದ್ರು ಕೂಡ ನಿಮ್ಮ ಜೊತೆಯಲ್ಲಿ ಬಾಬಾ ಇರಲೇಬೇಕು. ಅದಕ್ಕಾಗಿ ಸಂಪಾದನೆಗಳ ಕಡೆ ಗಮನವನ್ನ ಕೊಡಿ ಹೊರತು ಖರ್ಚಿನ ಕಡೆ ಗಮನ ಕೊಡಬೇಡಿ. ಮತ್ತು ಜಮಾ ಮಾಡುವಂತ ಯುಗ. ಪ್ರತಿದಿನ ನಿಮ್ಮ ಜೀವನದಲ್ಲಿ ಎಷ್ಟು ಜಮಾ ಆಗ್ತಾ ಇದೆ ಅಂತ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ಮಕ್ಕಳೇ, ಸಂಪಾದನೆ ಮಾಡುವಂತ ಸಮಯದಲ್ಲಿ ನೀವು ಕಳ್ಕೊಂಡು ಬಿಟ್ಟಿದ್ರೆ ಸಂಪಾದನೆ ಮಾಡೋದು ಯಾವಾಗ? ಕಳ್ಕೊಳ್ಳೋದು ಅಂತಂದ್ರೆ ಏನು? ರಾಜಯೋಗದ ಸಮಯದಲ್ಲಿ ಮನಸ್ಸನ್ನು ಪರಮಾತ್ಮನಲ್ಲಿ ಇಡೋದು ಬದಲು ಊರು ಸುತ್ತಿಸ್ತಾ ಇರೋದು, ಏನೇನೋ ಯೋಚನೆ ಮಾಡೋದು, ಏನೇನೋ ಚಿಂತನೆಯನ್ನ ಮಾಡೋದು. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅದು ಮಾಡ್ಬೇಕು, ಇದು ಮಾಡ್ಬೇಕು. ಸರಿ, ನೀವೆಲ್ಲೋ ಕೆಲಸದಲ್ಲಿ ಇದ್ದೀರಾ, ಕೆಲ್ಸಕ್ಕೆ ಹೋಗಿದ್ದೀರಾ, ಅಲ್ಲಿ ಕೆಲಸ ಮಾಡೋದು ಬಿಟ್ಬಿಟ್ಟು ಮೊಬೈಲಲ್ಲಿ ಮಾತಾಡ್ತಾ ಕೂತ್ಕೊಂಡಿದ್ದಿದ್ರೆ ಆ ವ್ಯಕ್ತಿ ಮಾಲೀಕ ನಿಮ್ಗೆ ಸಂಬಳ ಕೊಡ್ತಾರ? ಊಟ ತಿಂಡಿ ಕಾಫಿ ಕುಡ್ಕೊಳ್ತಾ ಕೂತ್ಕೊಂಡಿದ್ರೆ ಸಂಬಳ ಕೊಡ್ತಾರ? ಶಾರೀರಿಕವಾಗಿ ಕುಳಿತುಕೊಂಡ ಮಾತ್ರಕ್ಕೆ, ಸೇವಾ ಕೇಂದ್ರದಲ್ಲಿ ಹೋಗ್ಬಿಟ್ಟು ಸೇವೆ ಮಾಡಿದ ಮಾತ್ರಕ್ಕೆ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗೋದಿಲ್ಲ. ಜಮಾ ಆಗ್ಬೇಕು ಅಂತ ನೀವು ಎಲ್ಲಿದ್ರೂ ಕೂಡ ನಿಮ್ಮ ಮನಸ್ಸು ಪರಮಾತ್ಮನ ಜೊತೆಯಲ್ಲಿ ಇರಲೇಬೇಕು. ಅದಕ್ಕಾಗಿ ನಿಜವಾದಂತಹ ಒಂದು ದೀಪಾವಳಿ, ಜಾಗೃತವಾಗಿರುವಂತಹ ದೀಪ ತನ್ನ ದೀಪದ ಶಕ್ತಿಯನ್ನು ಹಾವಳಿಯ ರೂಪದಲ್ಲಿ ಪೂರ್ತಿ ಒಂದು ದೀಪದಿಂದ 3 ಲೋಕ ಬೆಳಗಬೇಕು. ಒಂದು ಸೂರ್ಯ ಸ್ಥೂಲ ಪ್ರಪಂಚವನ್ನ ಬೆಳಗಿಸ್ತಾನೆ ಅಂತಂದ್ರೆ ಒಂದು ದೀಪ 3 ಲೋಕವನ್ನು ಬೆಳಗಿಸ್ಲಿಕ್ಕೆ ಸಾಧ್ಯ ಇಲ್ವಾ? ಆದರೆ ಆ ದೀಪದಲ್ಲಿ ಪರಮಾತ್ಮನ ಜ್ಞಾನದ ಎಣ್ಣೆ ಬಿಟ್ರೆ ಬೇರೆ ಯಾವುದೂ ಮಲಿನತೆ ಇರಬಾರದು. ನಿಮ್ಮ ಮೂಲಕ ಭಗವಂತನ ಶಕ್ತಿ ಪ್ರಕಾಶ ಹೊರಗಡೆ ಹೋಗ್ತಾ ಇರಬೇಕು. ಆ ಜ್ಞಾನದ ಅನುಭವ,
ಶಕ್ತಿಯ ಅನುಭವ, ಹಗುರತೆಯ ಅನುಭವ ನಿಮ್ಗೆ ಆಗ್ತಾ ಇರಬೇಕು. ಯಾವ ಕರ್ಮವನ್ನು ನೀವು ಮಾಡ್ತಾ ಇದ್ರು ಕೂಡ. ಯಾವಾಗ ಆಗತ್ತೆ? ನೀವು ಬಾಬಾ ಜೊತೆ ಜೋಡಣೆ ಆಗಿದ್ದಾಗ ತಾನೇ ಆಗ್ತದೆ. ಅದಕ್ಕಾಗಿ ಚೆಕ್ ಮಾಡಿ, ಯಾವುದೇ ಕರ್ಮ ಮಾಡಬೇಕಾದ್ರೂ ನಾನು ಬಾಬಾ ಜೊತೆಗೆ ಜೋಡಣೆ ಆಗಿದ್ದೀನ, ಆ ಶಕ್ತಿಯ ಅನುಭವ ಆಗ್ತಾ ಇದೆಯಾ ಅಂತಂದ್ರೆ ಸಂಪೂರ್ಣ ಜ್ಞಾನವಂತರಾಗಿ ನೀವೇನ್ ಮಾಡಬೇಕಾಗ್ತದೆ? ಪ್ರತಿಯೊಂದು ಕರ್ಮವನ್ನ ಮಾಡಬೇಕಾಗ್ತದೆ. ಮಕ್ಕಳು ಕೇಳ್ತಾರೆ, ಬಾಬಾ ವರ್ತಮಾನ ಸಮಯದ ಅನುಸಾರ ಈ ವರ್ಷ ಯಾವ ರೀತಿ ಸೇವೆ ಮಾಡಬೇಕು? ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಯಾವ ಆತ್ಮಗಳು ಬಂದರೂ ಕೂಡ ಪ್ರತಿಯೊಂದು ಆತ್ಮನ ಪ್ರತಿ ದಯಾರಥಿಗಳಾಗಿ. ಯಾರೋ ಬಡವರಿರ್ತಾರೆ, ಅನ್ಎಜುಕೇಟೆಡ್ ಇರ್ತಾರೆ, ಹಸಿದವ್ರು ಇರ್ತಾರೆ, ಅವರಿಗೆ ನಿಮ್ಗೆ ದಯ ಬರ್ತದಲ್ವಾ? ನಿಮ್ಮ ಹತ್ರ ಇದೇ ವಸ್ತು, ಆವಾಗ ದಯೆ ಬಂದಾಗ ನಿಮ್ಮ ಊಟವನ್ನು, ನಿಮ್ಮ ಹತ್ರ ಇರುವಂತಹ ಹಣವನ್ನು ಸ್ಥೂಲವಾಗಿ ಅವ್ರಿಗೆ ಕೊಡ್ತೀರಲ್ಲ. ಅದಕ್ಕಾಗಿ ದಯಾರಥಿಗಳಾಗಿ, ತಾತಾಗಿ ಪ್ರತಿಯೊಂದು ಆತ್ಮನಿಗೆ ಏನಾದರೂ ಒಂದು ಕೊಡಲೇಬೇಕು. ಯಾವ್ದಿಂದ? ಮನ್ಸ ಸೇವೆನ ಮೂಲಕನಾದ್ರೂ ಕೊಡಿ, ಶುಭ ಭಾವನೆ ಬಾಬಾ ಅವ್ರಿಗೆ ಒಳ್ಳೇದಾಗ್ಲಿ ಹೇಳುವಂತ ರೂಪದಲ್ಲಿ ಕೊಡಿ, ಸಕಾಶದ ರೂಪದಲ್ಲಿ ಆದ್ರೂ ಕೊಡಿ. ಆಧ್ಯಾತ್ಮಿಕ ಶಕ್ತಿಯಿಂದ ಸಂಪನ್ನವಾದಂತಹ ಮಾತು, ಬರೀ ಬಾಯಿಂದ ಜ್ಞಾನ ಅಲ್ಲ, ಅದ್ರ ಹಿಂದ್ಗಡೆ ಆಧ್ಯಾತ್ಮಿಕ ಶಕ್ತಿ, ಅನುಭವ, ಅನುಭೂತಿ ಸೇರಿರುವಂತಹ ಮಾತು. ಲೌಕಿಕದವರ ಜೊತೆಗಾದ್ರೂ ಮಾತಾಡಿ, ಅಲೌಕಿಕದವರ ಜೊತೆಗಾದ್ರೂ ಮಾತಾಡಿ, ಅಂದ್ರೆ ಆ ಮಾತಿನ ಹಿಂದ್ಗಡೆಗೆ ಆ ಒಂದು ಆಧ್ಯಾತ್ಮಿಕತೆಯ ಆತ್ಮಿಕ ಶಕ್ತಿಯ ಅನುಭವ ನಿಮ್ಗೆ ಆಗ್ಬೇಕು. ಹೀಗೆ ನಾವು ಹಾಲನ್ನ ಕುಡಿದಾಗ ಹಾಲಿನ ಜೊತೆ ಸಕ್ಕರೆ ಸೇರಿಸಿದಾಗ, ಅಥವಾ ಅದಲ್ಲಿ ಬಾದಾಮ್ ಪೌಡರ್ ಸೇರಿಸಿದೀರಿ ಅಂತ ತಿಳ್ಕೊಳ್ಳಿ, ಹಾಲಿನ ರುಚಿ ಜೊತೆಗೆ ಬಾದಾಮ್ ಪೌಡರ್ ಮತ್ತು ಸಕ್ಕರೆ ರುಚಿಯ ಸ್ವಾದದ ಅನುಭವ ನಿಮ್ಗೆ ಆಗತ್ತಲ್ಲ. ಅದೇ ರೀತಿ ನೀವು ಯಾರತ್ತಾದ್ರೂ ಮನಸ್ಸಿನಿಂದ, ಮುಖದಿಂದ, ಮೊಬೈಲಿಂದ, ವಾಟ್ಸಪ್ ಇಂದ ಯಾವ ರೀತಿ ಮಾತಾಡಿದಾಗ್ಲೂ ಕೂಡ ನೀವು ಭಗವಂತನ ಜೊತೆಗೆ ಜೋಡಣೆ ಆಗಿರಬೇಕು. ಆ ಶಕ್ತಿ ಸಂಪನ್ನತೆಯ ಅನುಭವ ಆಗ್ಬೇಕು. ಜೊತೆಗೆ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಇರ್ತಾರೆ, ಅವ್ರ ಹತ್ರ ಸ್ನೇಹದಿಂದ ಇರಿ, ಸಂಬಂಧ ಸಂಪರ್ಕದಲ್ಲಿ ಪ್ರೀತಿಯಿಂದ ಇರಿ. ನಾನು ದೊಡ್ಡವನು, ನಾನು ಹೇಳ್ದಂಗೆ ಮಾತಾಡಬೇಕು, ನಾನು ಹೇಳ್ದಂಗೆ ಕೇಳಬೇಕು, ಆ ಒಂದು ಅಹಂಕಾರವನ್ನ, ಅಭಿಮಾನವನ್ನ ತೋರಿಸ್ಬೇಡಿ. ನಾವ್ ಹೇಳ್ತಾರೆ, ಮಕ್ಕಳು ಯಾವುದೇ ಆತ್ಮವಂಚಿತರಾಗಬಾರ್ದು. ತಮಗೆ ಗೊತ್ತಲ್ವಾ, ನಾವೆಲ್ಲ ಬ್ರಾಹ್ಮಣರು. ಲೌಕಿಕದಲ್ಲಿ ಬ್ರಾಹ್ಮಣರು ಏನ್ ಮಾಡ್ತಾರೆ ಹೇಳಿ ನೋಡೋಣ? ಪೂಜೆ ಎಲ್ಲ ಮಾಡಿ ಆದ್ಮೇಲೆ ಪೂಜೆಯ ಕೊನೆಯ ಹಂತ ಬಂದಿರುವಂತ ಎಲ್ಲರಿಗೂ ಕೂಡ ಪ್ರಸಾದವನ್ನ ಹಂಚುವಂಥದ್ದು. ಅದು ಈ ಸಮಯ ಬಂದಿದೆ. ಎಷ್ಟು ಜನ ಪೂಜೆಗೆ ಬಂದಿರೋದಿಲ್ಲ, ಆಮೇಲೆ ಬರ್ತಾನೆ. ಬ್ರಾಹ್ಮಣನಾದವನು ಎಲ್ಲರಿಗೂ ಪ್ರಸಾದವನ್ನ ಕೊಡ್ತಾನೆ. ಇಷ್ಟು ಭಕ್ತಿ ಭಾವದಿಂದ ಅವರು ಪ್ರಸಾದವನ್ನ ತಗೊಳ್ತಾರೆ ಆತ್ಮೀಯರೇ. ಹಾಗೆ ಪ್ರಪಂಚದಲ್ಲಿ ಪ್ರತಿಯೊಂದು ಆತ್ಮರು ಕೂಗುತ್ತಾ ಇದ್ದಾರಂತೆ, ಬೊಬ್ಬೆ ಹೊಡಿತಾ ಇದ್ದಾರಂತೆ. ಅವ್ರು ಏನ್ ಹೇಳ್ತಾರೆ ಗೊತ್ತಾ? ತುಂಬಾ ಬಾಯಾರಿರುವಂತ ಒಬ್ಬ ವ್ಯಕ್ತಿ ದೇವಸ್ಥಾನಕ್ಕೆ ಬಂದಾಗ ಒಂದು ಸಣ್ಣದಾಗಿರುವಂತ ಚಮಚದಿಂದ ಒಂದು ಡ್ರಾಪ್ ನೀರನ್ನು ಹಾಕಿದಾಗ ಎಷ್ಟು ಭಕ್ತಿ ಭಾವದಿಂದ ಅವನು ಆ ತೀರ್ಥವನ್ನ ತೆಗೆದುಕೊಳ್ಳುತ್ತಾನೆ. ಅದನ್ನು ತೋರಿಸಿದಾರೆ ಭಕ್ತಿ ಮಾರ್ಗದಲ್ಲಿ. ಕೊಡೋರು ಯಾರು? ಬ್ರಾಹ್ಮಣ ತಾನೇ. ಹಾಗೆ ಪರಮಾತ್ಮನ ಶಕ್ತಿ ನಿಮ್ಮ ಆತ್ಮದ ಮೂಲಕ, ಮನಬುದ್ಧಿಯ ಮೂಲಕ ಆ ಆತ್ಮಗಳಿಗೆ ಸ್ನೇಹದ ರೂಪದಲ್ಲಿ, ಪ್ರೀತಿಯ ರೂಪದಲ್ಲಿ, ಸುಖದ ಕಿರಣದ ರೂಪದಲ್ಲಿ ಅವರಿಗೆ ಹೋಗ್ಬಿಟ್ಟು ಅದು ತಲುಪಬೇಕು. ನೋಡಿ, ರೂಮಿನಲ್ಲಿ ಪೂರ್ತಿ ಪ್ರಕಾಶ ಹೋಗಿ ತಲುಪಬೇಕು ಅಂತಂದ್ರೆ ಬಲ್ಬ್ ಕರೆಂಟ್ ಜೊತೆ ಕನೆಕ್ಟ್ ಆಗಿರ್ಬೇಕಲ್ಲ, ಬಲ್ಬ್ ಬಿಸಿ ಆಗ್ಬೇಕಲ್ಲ, ಅಲ್ಲಿಂದ ಹೊರಗಡೆ ಹೋಗ್ತಾ ಇರುವಂತ ಅನುಭವ ಬಲ್ಬಿಗೆ ಆಗ್ಬೇಕಲ್ವಾ? ಹಾಗೇನೆ ಪರಮಾತ್ಮನ ಶಕ್ತಿ ನಿಮ್ಮ ಮೂಲಕ ಏನಾಗ್ಬೇಕು? ಪಾಸ್ ಆಗ್ಬೇಕು. ಅದಕ್ಕಾಗಿ ಬಾಬ್ದಾದಾರವರ ಕೈಯಲ್ಲಿ ನೀವೇನಾಗ್ಬೇಕು? ಬಲಗೈ ಆಗ್ಬೇಕು. ಬಲಗೈ ಅಂತದೇನು? ಯಾವಾಗಲೂ ಹಿಂಗೆ ಕೊಡ್ತಾ ಇರ್ತದೆ. ತೆಗೆದುಕೊಳ್ಳೋರಿದ್ರೆ ಹೀಗೆ. ಹಾಗೆ ಬಾಬನ ಹತ್ರ ನಾವು ಹೋಗ್ಬಿಟ್ಟು ಕೇಳಬಾರ್ದು, ಶಾಂತಿ ಕೊಡು, ಸುಖ ಕೊಡು, ಸಂತೋಷ ಕೊಡು, ಆನಂದ ಕೊಡು ಅಲ್ಲ. ಭಗವಂತನ ಹಿಂದ್ಗಡೆ ಇಟ್ಕೊಂಡ್ಬಿಟ್ಟು ಬೇರೆಯವರು ಕೊಡುವಂಥವರಾಗಿ. ಅದಕ್ಕೆ ವಿರಾಟ ರೂಪದಲ್ಲಿ ಅಷ್ಟೆಲ್ಲ ಕೈಯನ್ನ ತೋರಿಸಿದ್ದಾರೆ. ಯಾಕೆ? ಭಗವಂತನ ಕೈಗಳು ನೀವು ದಾತ ಆಗಿ ಕೊಡುವಂತ ಭಾವನೆ ಇಟ್ಕೊಳ್ಳಿ. ವಾಸ್ತವಿಕತೆ ಏನು ಹೇಳ? ಬಾಬಾ ಬೇರೆಯವರು ಕೊಡೋದೇನು, ನಮ್ಮಲ್ಲೇ ಬೇಕಾದಷ್ಟು ಸಮಸ್ಯೆಗಳೇನೋ ಒಳಗಡೆ ಗೊಳೋ ಅಂತ ಹೇಳ್ತಾರೆ. ಇಂತಹ ವಾಸ್ತವಿಕತೆ ನಮ್ಮಲ್ಲಿ ಇದ್ದಾಗ ನಾವು ಬೇರೆಯವರು ಕೊಡೋದಿಲ್ಲಿಂದ ಯಾಕೆ ಅಳ್ತಾ ಇದ್ದೀವಿ?
ಯಾಕೆ ಬೊಬ್ಬೆ ಹೊಡಿತಾ ಇದ್ದೀವಿ? ಮಂಡಿ ನೋವು, ಬೆನ್ನು ನೋವು, ಸೊಂಟ ನೋವು, ಹಣಕಾಸಿನ ಸಮಸ್ಯೆ, ಅವ್ರು ಹೀಗೆ ಹೇಳಿದ್ರು, ಅವ್ರು ಹಾಗೆ ಹೇಳಿದ್ರು ಅಂತಂದ್ರೆ ದಿನನಿತ್ಯದ ನಿನ್ನ ಖರ್ಚಿಗೆ ಬೇಕಾಗಿರುವಷ್ಟೇ ನೀನು ಮಾಡುವಷ್ಟು ಸಂಪಾದನೆ ನೀನು ಮಾಡ್ತಾ ಇಲ್ಲ ಅಂತಂದಾಗ, ನೀನು ಮಾಡಿರೋ ಸಂಪಾದನೆ ನಿನ್ನ ಆತ್ಮನ ಹೊಟ್ಟೆನೇ ತುಂಬದಿಲ್ದಿದ್ದಾಗ ನೀನು ಬೇರೆಯವ್ರಿಗೆ ಯಾಕೆ ಕೊಡ್ತೀಯ? ಹೇಗೆ ಕೊಡ್ತೀಯಾ? ಅಂದ್ರೆ ನನಗೆ ಎಷ್ಟು ಬೇಕೋ ಅಷ್ಟು ಬಗ್ಗೆ ಮಾತ್ರ, ಇವತ್ತೆಷ್ಟು ಅಷ್ಟು ಬಗ್ಗೆ ಮಾತ್ರ. ಕೆಲವು ಪ್ರಪಂಚದಲ್ಲಿ ಜನ ಇರ್ತಾರೆ, ಅವ್ರ ಜೋಬಲ್ಲಿ ಹಣ ಇಲ್ಲ ಅಂದ್ರೆ ಆ ದಿನಕ್ಕೆ ಮಾತ್ರ ಕೆಲ್ಸಕ್ಕೆ ಹೋದ್ರು ಎಷ್ಟು ಬೇಕೋ ಅಷ್ಟಕ್ಕೆ ಮಾಡಿದ್ರು, ಮತ್ತೆ ಆ ಹಣ ಖರ್ಚಾಗೋರಂಗೆ ಮತ್ತೆ ವಾಪಸ್ ಅವ್ರು ಹೋಗೋದೇ ಇಲ್ಲ ಕೆಲಸಕ್ಕೆ. ನೀವು ಕೂಡ ಅಂಥವರೇ ಆಗಿದ್ದೀರಿ. ಸಮಸ್ಯೆ ಬಂದಾಗ ಮಾತ್ರ ಬಾಬನ ಮನೆ ನೆನ್ಪು ಬರ್ತದೆ, ಅಮೃತ ವೇಳೆಗೆ ಎಚ್ಚರ ಆಗ್ತದೆ. ಬೇರೆ ಟೈಮ್ನಲ್ಲಿ ಅಮೃತ ವೇಳೆನೂ ಇಲ್ಲ, ಬಾಬಾನೂ ಇಲ್ಲ, ಏನೂ ಇಲ್ಲ ಅಲ್ವಾ? ಆ ರೀತಿ ಮಾಡಬಾರ್ದು. ಬೀದವರಿಗೆ ಬೀಹದ್ದಿನ ಸೇವೆಯನ್ನ ಮಾಡಬೇಕಾಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇನ್ಮೇಲೆ ಸಣ್ಣ ಸಣ್ಣದು ಹುಡುಗಾಟಿಕೆ ಸಂಸ್ಕಾರವನ್ನ, ಸ್ವಭಾವವನ್ನ, ಅಲ್ಬೇಲಾಪನ್ನನ್ನ ಬಿಟ್ಬಿಡಿ ಮಕ್ಕಳೇ. ಆ ಒಂದು ಮಕ್ಕಳ ಬಗ್ಗೆ, ನಿಮ್ಮ ಸಹೋದರರ ಬಗ್ಗೆ ನಿಮಗೆ ದಯೆ ಬರ್ತಾ ಇಲ್ವಾ? ಯಾವಾಗ ಪರಿವರ್ತನೆ ಆಗ್ತೀರಿ? ಅದಕ್ಕಾಗಿ ಆದಷ್ಟು ಬೇಗ ಏನ್ ಮಾಡಿ ಪರಿವರ್ತನೆ ಆಗಿ ಈ ರೀತಿ ದೃಢ ಸಂಕಲ್ಪದ ಮೂಲಕ ವಿಶ್ವವನ್ನ ಬೆಳಗಿಸುವಂತಹ ಮಹಾನ್ ಚೇತನ ದೀಪರು ನೀವು ಆಗ್ಬೇಕು. ಹದ್ದಿನ ಮೂಲಕ ನೀವು ಆತ್ಮಗಳ ಹತ್ರ ಹೋಗ್ಬಿಟ್ಟು ನೀವು ಈಶ್ವರೀಯ ಜ್ಞಾನ ಮತ್ತು ಪರಿಚಯ ಕೊಡೋದಲ್ಲ, ಈ ರೀತಿ ಬೀಹದ್ದಿನ ಸೇವೆಯನ್ನು ಮಾಡ್ತಾ ಹೋದಾಗ ನಿಮ್ಮಲ್ಲಿ ಅಷ್ಟು ಶಕ್ತಿ ನಿಮ್ಮಲ್ಲಿ ಜಮಾ ಆದಾಗ ಬೀಹದ್ದಿನ ವೃತ್ತಿ, ಸ್ವಮಾನ ಸ್ಥಿತಿ ಜನ ನಿಮ್ಮ ಹಿಂದ್ಗಡೆಗೆ ಬರ್ತಾರೆ. ನೀವು ಅವರ ಹತ್ರ ಹೋಗೋದಲ್ಲ, ನಿಮ್ಮತ್ತಷ್ಟು ಧನ ಇದ್ದಾಗ ಜನ ನಿಮ್ಮ ಹಿಂದ್ಗಡೆಗೆ ಬರ್ತಾರೆ. ಆ ರೀತಿ ಬೀಹದ್ದಿನ ಸೇವೆಯನ್ನ ಮಾಡಬೇಕು. ಅದಕ್ಕಾಗಿ ಈ ವರ್ಷ ಏನ್ ಮಾಡಬೇಕು ಅಂತಂದ್ರೆ, ಏನ್ ಮಾಡ್ಬೇಕಂತೆ, ಪ್ರತಿಯೊಬ್ಬರಿಗೂ ಕೂಡ ಅನುಭೂತಿ ಮಾಡಿಸ್ಬೇಕು. ಅವ್ರಿಗೆ ಅನುಭೂತಿ ಮಾಡಿಸುವ ಮೊದಲು ನೀವು ಅನುಭವಿಗಳಾಗಬೇಕು. ಅವರನ್ನು ಹೇಗೆ ಮಾಡ್ಬೇಕಂತೆ, ಒಂದು ಮಿಂಚುಗಳ ಇರ್ತದೆ. ಮಿಂಚುಳ ಏನ್ ಮಾಡ್ತದೆ, ಬೆಂಕಿ ಹತ್ರ ಬಂದ್ಬಿಟ್ಟು ಸುತ್ತ ಹಾಕೊಂಡು ಹೋಗುವಂಥದ್ದು. ಸುತ್ತಾಕು ಹೋಗುವಂಥದ್ದಲ್ಲ, ಅದು ಬೆಂಕಿಯಲ್ಲಿ ಬಿದ್ದು ತನ್ನನ್ನು ಸಮರ್ಪಣೆ ಮಾಡುವಂಥದ್ದು. ಸುತ್ತಾಕೊಂಡು ಹೋಗುವುದಂತಂದ್ರೆ ಬಾಬನತ ಕಿರಣ ತಗೊಳ್ತಾ ಇದ್ದೀವಿ ಅಂದ್ರೆ ಸುತ್ತಾಕೊಳ್ತಾ ಹೋಗ್ತಿದೀವಿ ಅಂತ. ಅವರಲ್ಲಿ ಮುಳುಗೋಗಿದ್ದೀವಿ ಅಂತಂದ್ರೆ ತನು ಮನ ಧನವನ್ನು ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಣೆ ಮಾಡಿದೀವಿ ಅಂತ ಅರ್ಥ. ಆ ರೀತಿ ವಿಧಿಯನ್ನ ಬೇರೆಯವ್ರಿಗೂ ಕೂಡ ತಿಳಿಸ್ಕೊಡಿ. ಅವರಿಗೆ ಸಹಯೋಗಿಗಳನ್ನಾಗಿ ಮಾಡಿ, ಜೊತೆಗಾರನನ್ನಾಗಿ ಮಾಡಿ, ಅನುಭೂತಿಯ ಗಣಿಯನ್ನ ಓಪನ್ ಮಾಡಿ ಅನುಭವ ಮಾಡಿಸ್ಬೇಕು. ಜ್ಞಾನ ಅಲ್ಲ. ಪದೇ ಪದೇ ಬಾಬಾ ಹೇಳ್ತಾರೆ, ನೀವು ಎದುರುಗಡೆ ಇದು ಬಂದ ತಕ್ಷಣದಲ್ಲಿ ಅವ್ರಿಗೆ ಏನಾಗಬೇಕು, ಆ ಶಕ್ತಿಯ ಅನುಭವ ನಿಮ್ಗೆ ಅವ್ರಿಗಾಗಬೇಕು ಅಂದ್ರೆ ನಿಮ್ಮತ್ತು ಕೂಡ ಆಗ್ಬೇಕಲ್ವಾ? ಅದಕ್ಕಾಗಿ 7 ಡೇಸಿನ ಕೋರ್ಸ್ ಅಲ್ಲ, ಅನುಭೂತಿಯ ಕೋರ್ಸ್ ಅನ್ನ ಇವಾಗ ಓಪನ್ ಮಾಡಿ. ವಾತಾವರಣದಲ್ಲಿ, ವಾಯುಮಂಡಲದಲ್ಲಿ, 3 ಲೋಕದಲ್ಲಿ ನೀವು ಆ ರೀತಿ ಅನುಭವ ಮಾಡಿದಾಗ ಏನಾಗತ್ತೆ ಆತ್ಮೀಯರೇ ಗೊತ್ತಾ? ಸ್ಪಷ್ಟವಾಗಿ ಕೇಳಿ. ವಿಶ್ವದಾದ್ಯಂತ ಇರುವಂತ ಇಷ್ಟೆಲ್ಲ ಬಾಬನ ಮಕ್ಕಳು ಸ್ಟೇಜಲ್ಲಿ ಹೋಗ್ಬಿಟ್ಟು ಜ್ಞಾನ ಭಾಷಣ ಮಾಡ್ತಾ ಇದ್ದಾರೋ ಅವರಿಗೆಲ್ಲರಿಗೂ ಕೂಡ ನಿಮ್ಮ ಶಕ್ತಿ ಹೋಗ್ಬಿಟ್ಟು ತಲುಪತ್ತೆ. ನೀವು ಭಾಷಣ ಮಾಡೋದು ಬೇಡ, ಅವ್ರಿಗೆ ಶಕ್ತಿ ಹೋಗ್ಬಿಟ್ಟು ತಲುಪತ್ತೆ. ಅವರಿಗೆ ಶಕ್ತಿ ಕೊಡ್ಲಿಕ್ಕೆ ನೀವು ನಿಮಿತ್ತರಾಗ್ತೀರಿ. ಅದಕ್ಕಾಗಿ ಒಂದೇ ಕಡೆ ಕೂತ್ಕೊಂಡ್ಬಿಟ್ಟು ನೀವೇನ್ ಮಾಡಿ, ಸಾಧನೆಯನ್ನ ಮಾಡಿ. ಇನ್ನೊಂದು ಮಕ್ಕಳೇ, ನಿಮ್ಮನ್ನ ಯಾವ ಸಮಯದಲ್ಲಿ, ಎಲ್ಲಿ, ಹೇಗೆ, ಯಾವ ರೂಪದಲ್ಲಿ ಸೇವೆ ಮಾಡಿಸ್ಬೇಕು ಅಂತ ನನಗೆ ಗೊತ್ತಿದೆ. ನಾನು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ ನೀವು ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಕಾಗಿದ್ದಿಲ್ಲ. ಸೇವೆ ಮಾಡಿಸೋದು ಗೊತ್ತಿದೆ, ನಿಮ್ಮನ್ನ ಸುರಕ್ಷಿತವಾಗಿಡೋದು ಕೂಡ ನನಗೆ ಗೊತ್ತಿದೆ. ಸಮಯದ ಅನುಸಾರ ನಾನು ಏನು ಹೇಳ್ತಾ ಇದ್ದೇನೋ ಅದನ್ನ ಮಾಡ್ತಾ ಹೋಗಿ. ಇನ್ನೊಂದು ವಿಷಯವನ್ನ ಹೇಳಿದ್ರು ಬಾಬಾ, ಏನಂತ, ನಿಮ್ಮ ಸಂಪರ್ಕದಲ್ಲಿ ಬರುವಂತ ಪ್ರತಿಯೊಂದು ಆತ್ಮರಿಗೂ ನೀವು ಭಗವಂತನ ಕನೆಕ್ಷನ್ ಕೊಡಬೇಕೇ ಹೊರತು, ನೀವು ಪರಂಧಾಮಕ್ಕೆ ಹೋಗಿ ನೀವು ಭಗವಂತ ನೆನಪು ಮಾಡಿ ನೀವು ಮುರಳಿಯನ್ನು ಸ್ಟಡಿ ಮಾಡಿ ನೀವು ಅರ್ಥ ತಗೊಳ್ಬೇಕಂತ ಹೇಳ್ಬೇಕೆ ಹೊರತು, ನನ್ನನ್ನು ನೋಡಿ, ನನ್ನ ದೃಷ್ಟಿ ತಗೊಳ್ಳಿ, ಪ್ರತಿಯೊಂದಕ್ಕೂ ನನ್ನನ್ನೇ ಕೇಳಿ ಅಂತ ನಿಮ್ಮನ್ನು ಎದುರುಗಡೆ ಪ್ರತ್ಯಕ್ಷ ಮಾಡಿಸೋದಲ್ಲ. ಅವರಿಗೆ ಪರಮಾತ್ಮನ ಜೊತೆಗೆ ಜೋಡಿಸುವಂತ ಕೆಲಸವನ್ನ ಮಾಡಿ, ಆ ಮೂಲಕ ಸ್ವತಃ ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಸಿ ಅವರಿಗೆ. ನಿಮ್ಮ ಮೂಲಕನೂ ಸಾಕ್ಷಾತ್ಕಾರ ಆಗುತ್ತದೆ, ಅವರಿಗೆ ಭಗವಂತನ ಅನುಭವ ಆಗತ್ತೆ. ಅಂದ್ಮೇಲೆ ಗೊತ್ತಾಯ್ತಾ, ಈ ವರ್ಷದಲ್ಲಿ ಏನ್ ಮಾಡಬೇಕು ಅಂದ್ರೆ ಸಿಂಪಲ್, ಸತ್ಯ ಸಂಪಾದನೆ ಮಾಡಿ, ಮನಸ್ಸನ್ನು ಸದಾ ಭಗವಂತನ ಕೈಲಿಡಿ,
ನಿಮ್ಮ ಮೂಲಕ ಪ್ರತಿದಿನ ಆ ದೀಪವನ್ನ ಬೆಳಗಿಸಿಡಿ. ಆ ಬೆಳಕಿನಲ್ಲಿ, ಆ ಒಂದು ಎಣ್ಣೆಯಲ್ಲಿ ಶುದ್ಧವಾದ ಪರಮಾತ್ಮನ ಜ್ಞಾನ ಬಿಟ್ಟು ಬೇರೆ ಏನೂ ಇರಬಾರ್ದು. ಆ ಪ್ರಕಾಶತೆ ಮತ್ತು ಬಿಸಿ ಹೇಳುವಂಥದ್ದು ನೋಡಿ, ದೀಪದಲ್ಲಿ ಏನಿರ್ತದೆ, ಒಂದು ಪ್ರಕಾಶತೆ, ಇನ್ನೊಂದು ಬಿಸಿ ತಾನೆ. ಅದು ಎರಡೂನು ಕೂಡ ಏನಾಗಬೇಕು, ವಿಶ್ವದಲ್ಲಿ ಪ್ರಸರಿಸಬೇಕು. ಬೇರೆಯವರು ಕೂಡ ಆ ದೀಪವಾಗಬೇಕು ಅಂತಂದ್ರೆ ನೀವು ಅವ್ರಿಗೆ ತೋರಿಸ್ಬೇಕು. ನೋಡಿ, ಅಲ್ಲೋಗಿ, ನಮ್ಮ ಹತ್ರ ಬರಬೇಡಿ, ಅಲ್ಲಿಗೆ ಹೋಗಿ ನೀವು ಮಾಡಿ ಅಂತ ಬಿಟ್ಟು ಹೇಳ್ಬೇಕಾಗ್ತದೆ. ಆ ರೀತಿ ಅವರನ್ನು ಕೂಡ ರೆಡಿ ಮಾಡುವಂಥವರಾಗಿ ಈ ರೀತಿ 4 ಕಡೆಯ ಅತಿ ಪ್ರೀತಿಯ ಬಾಬ್ದಾದಾರವರ ಹೃದಯ ಸಿಂಹಾಸನದ ಶ್ರೇಷ್ಠ ಆತ್ಮಗಳಿಗೆ ಸದಾ ಹದ್ದಿನ ಸ್ವಭಾವ ಸಂಸ್ಕಾರ ಪರಿವರ್ತನೆ ಮಾಡುವಂಥವ್ರು. ಹದ್ದಿನ ಸ್ವಭಾವ ಅಂತಂದ್ರೆ ಇಷ್ಟು ಜನ ಆತ್ಮಗಳು ಜ್ಞಾನ ತಗೊಳ್ಳಿ, ನಮ್ಮನೆ ಇದು ಮಾಡ್ಕೊಡು, ಅದು ಮಾಡ್ಕೊಡು ಅಲ್ಲ, ಅದನ್ನ ಸ್ವಭಾವವನ್ನು ಚೇಂಜ್ ಮಾಡಬೇಕು. ಸದಾ 1 ಸೆಕೆಂಡ್ನಲ್ಲಿ ಒಂದು ಸಂಕಲ್ಪವನ್ನು ಕೂಡ ವ್ಯರ್ಥ ಮಾಡಬಾರ್ದು. ಸೆಕೆಂಡು ವ್ಯರ್ಥ ಆಗಬಾರ್ದು, ಸಂಕಲ್ಪನ ವ್ಯರ್ಥ ಆಗಬಾರ್ದು. ಸದಾ ಸಂಪಾದನೆ ಆಗ್ತಾ ಇರಬೇಕು. ಮತ್ತು ಜಮಾ ಮಾಡಿಕೊಳ್ಳುವಂಥವರು ತೀವ್ರ ಪುರುಷಾರ್ಥದಲ್ಲಿರುವಂತ ಸದಾ ದಯಾರ ಹೃದಯಗಳಾಗಿ ಸದಾ ಬೇರೆಯವರಿಗೆ ಕೊಡಬೇಕು ಕೊಡಬೇಕು ಹೇಳುವಂತ ಮನೋಭಾವ ಇರುವಂತ ಆತ್ಮನಿಗೆ ನೀವೇನು ಕೊಡ್ತೀರಿ, ಬ್ರಾಹ್ಮಣ ಆತ್ಮರಿಗಾದ್ರೂ ಕೊಡಿ, ಪರಿತಪಿಸ್ತಾ ಇರುವಂತಹ ಬಾಯಾರಿರುವಂತ ಆತ್ಮಗಳಿಗಾದ್ರೂ ಕೊಡಿ. ಏನಾದ್ರೂ ಒಂದು ಅವರಿಗೆ ಒಂದು ಡ್ರಾಪ್, ಒಂದು ಅಂಚಲಿ ಸ್ವಲ್ಪನಾದ್ರೂ ಅವರಿಗೆ ಸಿಗಲೇಬೇಕು. ನಿರಾಕಾರ ರೂಪದಲ್ಲಿ ಸಕಾಶ ಕೊಡುವಂಥವರಲ್ಲ, ಸಕಾಶದ ರೂಪಲ್ಲ, ಅದು ಕೊಡಿ. ಹೀಗೆ ಬಡಾ ಹೃದಯ, ವಿಶಾಲವಾದ ಹೃದಯವನ್ನು ಇಟ್ಕೊಳ್ಳುವಂತ ಮಕ್ಕಳಿಗೆ ಬಾಬ್ದಾದಾರವರ ತುಂಬಾ 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 ನೆನಪು, ಪ್ರೀತಿ ಮತ್ತು ನಮಸ್ತೆ. ಅಂದ್ರೆ ಸಾರ ಏನು ಅಂತಂದ್ರೆ, ನೀವು ಏನೇ ಮಾಡಿದ್ರೂ ಕೂಡ ಅಲ್ಲಿ ಭಗವಂತ ಸಮಾವೇಶ ಆಗಿರಬೇಕು. ಪ್ರತಿಯೊಂದು ಕರ್ಮದಲ್ಲಿ ಭಗವಂತ ನಿಮ್ಮ ಜೊತೆಯಲ್ಲಿರುವಂತಹ ಹಗುರತೆಯ ಅನುಭವ ನಿಮಗೆ ಆಗಬೇಕು. ಆ ಶಕ್ತಿ ಪ್ರವಾಹ ಆಗ್ತಾ ಇರುವಂತ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು. ಬೇರೆಯವರಿಗೂ ಅದು ಅವರಿಗೆ ಹೋಗ್ಬಿಟ್ಟು ತಲುಪಬೇಕು, ಅವ್ರಿಗೆ ಅನುಭೂತಿ ಆಗ್ಬೇಕು. ಶಕ್ತಿಯ ರೂಪದಲ್ಲೋ, ಹಗುರತೆಯ ರೂಪದಲ್ಲೋ, ಪ್ರಕಾಶತೆಯ ರೂಪದಲ್ಲೋ, ಸಾಕ್ಷಾತ್ಕಾರದ ರೂಪದಲ್ಲೋ, ಸಮಸ್ಯೆಗಳು ಪರಿಹಾರ ಆಗುವಂತ ರೂಪದಲ್ಲೋ, ವಿಘ್ನ ಪರಿಹಾರ ಆಗುವಂತ ರೂಪದಲ್ಲೋ ಅವರಿಗೆ ಅನುಭವ ಆಗಬೇಕು. ಅದಕ್ಕಾಗಿ ಆ ರೀತಿಯಲ್ಲಿ ನಿಮ್ಮ ಮನಸ್ಸು ಬುದ್ಧಿಯ ದೀಪವನ್ನು ಅಷ್ಟು ಸದಾ ಪ್ರಖರವಾಗಿ ಬೆಳಗಿಸ್ತಾ ಹೋಗಿ, ಅದಕ್ಕಾಗಿ ಜ್ಞಾನವನ್ನು ತುಂಬಿಸ್ತಾ ಹೋಗಿ ತುಂಬಿಸ್ತಾ ಹೋಗಿ ತುಂಬಿಸ್ತಾ ಹೋಗಿ, ಆವಾಗ ನೋಡಿ ಬೇಹದ್ದಿನ ಸೇವೆ ಎಷ್ಟು ತೀವ್ರವಾಗಿ ನಡೆಯುತ್ತೆ. ಹೇಗೆ ನೀವು ಸಂಗಮ ಯುಗದ ನಿಜವಾದ ದೀಪಾವಳಿನ ಆಚರಣೆ ಮಾಡ್ಲಿಕ್ಕಾಗ್ತದೆ. ದೀಪಾವಳಿ ಅಂತಂದ್ರೆ ಏನು? ನಿಮ್ಮ ಜೊತೆಗೆ ಪ್ರಪಂಚದ ಸರ್ವರ ದೀಪವನ್ನ ಬೆಳಗಿಸೋದರ ಮೂಲಕ ವಿಶ್ವದ ಅಂಧಕಾರವನ್ನ, ಕತ್ತಲೆಯನ್ನ, ಅಜ್ಞಾನವನ್ನ ದೂರ ಮಾಡುವಂತ ಒಂದು ಸಮಯ ಮತ್ತು ಹಬ್ಬ. ಈ ರೀತಿ ಅಲೌಕಿಕ ರೂಪದಲ್ಲಿ ಆಚರಣೆ ಮಾಡಿ ಮಕ್ಕಳೇ, ಮುಂದೆ ದೀಪಾವಳಿ ಬರುವವರೆಗೂ ಈ ರೀತಿ ನೀವು ಆಚರಣೆಯನ್ನ ಮಾಡಬೇಕು ಹೇಳುವಂತ ವಿಷಯವನ್ನ ಬಾಬಾ ಇವತ್ತು ನಮಗೆ ಮುರಳಿಯಲ್ಲಿ ತಿಳಿಸ್ತಾ ಇದ್ದಾರೆ. ಅದಕ್ಕಾಗಿ ಬಾಬನಿಗೆ ಥ್ಯಾಂಕ್ ಯು, ಡ್ರಾಮಾಕ್ಕೆ ಥ್ಯಾಂಕ್ ಯು. ತಮಗೆಲ್ಲರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದ. ಓಂ ಶಾಂತಿ.